ಕಸ್ಟಮೈಸಲ್ ಕಿಂಗ್ ಸರ್. ನಾವು ಒಬ್ರಲ್ಲ ಇಬ್ರಲ್ಲ 10 ಜನ ಕೂತ್ಕೊಳ್ಳಿ ಸರ್, ನಮ್ಮ ಸೋಫಾಗ್ಲಿ ಏನೋ ಆಗಲ್ಲ. 100 ವರ್ಷ ಯೂಸ್ ಮಾಡುವಂತ ಐಟಮ್. ಯಾರಾದ್ರೂ ನೆಂಟ್ರಿಸ್ಟ್ರು ಅವ್ರು ಇವ್ರು ಬಂದ್ರೆ ಎಂಥ ಡೈನಿಂಗ್ ಟೇಬಲ್ ಇಟ್ಬಿಡ್ದಾನೆ ಅಂತೇಳಿ ಹೊಟ್ಟೆ ಉರ್ಕೊಂಡು ಬಿಡ್ಬೇಕು ಸರ್. ಇದ್ರಲ್ಲಿ ಕಾಲ ತೊಡನ ಸರ್ ಇದು. ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ. ಸ್ವಲ್ಪ ಐಟಮ್ಗಳಿಂದ ಶುರುವಾದಂತಹ ಈ ಸಂಸ್ಥೆ ಇವತ್ತು 7 ಸಂಸ್ಥೆಗಳಾಗಿ ಬೆಳೆದಿದೆ ಬೆಂಗಳೂರಲ್ಲಿ. ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಕೂತ್ಕೋಬೇಕು? ನಾನು ಇಂಥದ್ರಲ್ಲೇ ಕೂತ್ಕೊತೀನಿ ಈ ಚೇರಲ್ಲಿ. ಎಕ್ಸಾಂಪಲ್ ಇದು ನೋಡಿ ಸರ್, ಇದೇನು ಅಂತ ನೋಡಿ. ಅಕ್ಕ ಏನಾಯ್ತು? ನೋಡ್ದೋಯ್ತು ಆಯ್ತಾ? ಇದು ಹೊಡಿಯರಿ ಸರ್ ನೋಡೋಣ. ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ, ಅದು ಮುರಿಯರಿ ಸರ್. ತುಳಿದು ಕುಣಿದಾಡಿ ತೋರಿಸ್ತೀನಿ, ವಿಡಿಯೋ ಶೇರ್ ಆಗ್ಲಿ ಆದಷ್ಟು. ಖಂಡಿತ ಸರ್, ಆಯ್ತು. ಕರೆಯಲ್ಲ ನಮ್ಮ ಹುಡುಗನ ತೋರಿಸ್ತೀರಾ? ಖಂಡಿತ ಮಾಡ್ರಿ ನೋಡೋಣ. ಫುಲ್ ಸೌಂಡೇ ಬರ್ತಾ ಇಲ್ಲ ಮತ್ತೆ ಸರ್, ಮುರಿಯೋದು ಎಲ್ಲಿ ಸರ್? ಸೌಂಡೇ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ಮುರಿಯೋದು? ಖಂಡಿತ ನಮ್ಮ ಐಟಮ್ ಏನು ಆಗಲ್ಲ ಸರ್. ಇದು ಬೇಕು, ಹಿಂಗ್ ಕುಣಿಸ್ ತೋರಿಸ್ಬೇಕು. ಹೌದು. ಕ್ವಾಲಿಟಿ ಅಂದ್ರೆ ಆಪಲ್ ವುಡ್ ಫರ್ನಿಚರ್. ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್ ಅಂತ. ಸರ್ಜಾಪುರ ಮೇನ್ ರೋಡ್ ಧ್ವಂಸಂದ್ರ, ಓಕೆನಾ? ಬಾನಸೋಡಿ ರಿಂಗ್ ರೋಡ್ ಅಂತ ಬಂದ್ರೆ ಔಟರ್ ರಿಂಗ್ ರೋಡ್. ಈ ಕಡೆನೂ ಅಂಗಡಿಗಳು ನಮ್ದೇ ಇದೆ, ಆ ಕಡೆನೂ ಇದೆ. ನೀವು ಯಾವ ಕಡೆಯಿಂದ ಬರ್ತೀರಿ ಹೇಳಿ, ನಾನು ಆ ಕಡೆಗೆ ಲೊಕೇಶನ್ ಕೊಡ್ತೀನಿ. ಖಂಡಿತ ಬನ್ನಿ. ನಿಮ್ಗೆ ಕಲೆಕ್ಷನ್ಸ್ ಕಡಿಮೆ ಇಲ್ಲ, ಕ್ವಾಲಿಟಿ ಕಡಿಮೆ ಇಲ್ಲ, ಕ್ವಾಂಟಿಟಿ ಕಡಿಮೆ ಇಲ್ಲ. ಸೊ ನಾನು ಏನ್ ಈಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನೋ, ಈ ಒಂದು ಸ್ಟೋರಿನ ಕೇಳಿ ನಿಮಗೂ ಕೂಡ ಮೋಟಿವೇಶನ್ ಆಗ್ಬೋದು, ನೀವು ಕೂಡ ಈ ಬಿಸ್ನೆಸ್ ಅಲ್ಲಿ ಪಾಲ್ಗೊಳ್ಬೋದು. ಸೊ ಒಂದು ಸ್ಫೂರ್ತಿ ಆಗ್ತದೆ ಇದು ಕತೆ. ಯಾಕಂದ್ರೆ ಬೆಂಗಳೂರಿಗೆ ಒಂದೊತ್ತು ಊಟಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿ ಸೊ ಇಲ್ಲಿಗೆ 20 ವರ್ಷಗಳ ಕಾಲ ಕಳೆದೋಗಿದೆ. ಆ 20 ವರ್ಷದಲ್ಲಿ ಸೊ ಏನೋ ಒಂದೊತ್ತು ಊಟಕ್ಕೋಸ್ಕರ ಬಂದವರು ಇವತ್ತು ಕಂಡಿದ್ದೆಲ್ಲ ತಗೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾರೆ ಕನ್ನಡಿಗರು. ಹಾಗಾಗಿ ನಾನು ಸದಾ ಯಾವ ವಿಡಿಯೋ ಮಾಡಿಸಿದ್ರು ಕೂಡ ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ಹೇಳಿನೇ ಸರ್ ನಾನು ಸ್ಟಾರ್ಟ್ ಮಾಡೋದು. ಸರ್ ಕ್ವಾಲಿಟಿ ಅಂತ ಹೇಳ್ತಿದ್ದಿ. ಕ್ವಾಲಿಟಿ ಅನ್ನೋದು ಬಾಯಿ ಮಾತಲ್ಲಿ ಹೇಳ ಸರ್, ಹತ್ತಿ ಕುಣಿಸಿ ಮುರಿದೋಗೋ ರೇಂಜಿಗೆ ಕುಣಿಸ್ತೀನಿ ಸರ್. ಆದರೂ ಮುರಿದೋಗ್ಬಾರ್ದು. ಆವಾಗಲೇ ನಾನು ಕ್ವಾಲಿಟಿ ಏನು ಹೇಳ್ತೀನೋ ಆ ಕ್ವಾಲಿಟಿ ಸರಿಯಾಗಿ ಪ್ರೂಫ್ನ ತೋರಿಸ್ದಂಗಾಗೋದು ಅಂತೇಳಿ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲದಕ್ಕೂ ಒಂದು ಉದಾಹರಣೆ. ಸೊ ಅದಕ್ಕೆ ಕಾರ್ಯಕರ್ತರು ಯಾರು ಅಂತಂದರೆ ನಮ್ಮ ಜೊತೆ ಇದ್ದಾರೆ ಅಶ್ವಥ್ ನಾರಾಯಣ್ ಸರ್. ಆಪಲ್ ವುಡ್ ಫರ್ನಿಚರ್ನ ಓನರು ಇವರೇ, ಸಂಸ್ಥಾಪಕರು ಇವರೇ, ಅದನ್ನು ಸ್ಟಾರ್ಟ್ ಮಾಡಿದ್ದು ಇವರೇ. ಕೇವಲ ಸ್ವಲ್ಪ ಐಟಮ್ಗಳಿಂದ ಶುರುವಾದಂಥ ಈ ಸಂಸ್ಥೆ ಇವತ್ತು 7 ಸಂಸ್ಥೆಗಳಾಗಿ ಬೆಳೆದಿದೆ ಬೆಂಗಳೂರಲ್ಲಿ, ಅಲ್ವಾ ಸರ್? ಹೌದು, 7 ಸಂಸ್ಥೆ. ಏನೂ ಇರಲಿಲ್ಲ ಅವತ್ತು. ಖಂಡಿತ ಸರ್. 20 ವರ್ಷ ಹಿಂದೆ ಬಂದಾಗ ನಾನು ನಿಜ ಜೀವನ ಯಾವತ್ತು ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ಇವತ್ತು ಹೇಳ್ಬಿಡ್ತೀನಿ. ಆಕ್ಚುಲಿ ಅವತ್ತು ಮದುವೆ ಆಗಿತ್ತಾ? ಇಲ್ಲ, ಮದುವೆ ಆಗಿತ್ತು. ಬಟ್ ಒಂದೇ ಒಂದು ಸೆಕ್ಯೂರಿಟಿ ಕೆಲಸ ಸರ್. 3,000 ರೂಪಾಯಿ ಬಿಫೋರ್ ಮ್ಯಾರೇಜ್ ಬೆಂಗಳೂರಲ್ಲಿ ನಾನು. ಓಕೆನಾ? ಅದಾದ್ಮೇಲೆ ಬಿಸ್ನೆಸ್ ಮಾಡಬೇಕು ಅಂತ ಚಿಕ್ಕ ಹುಡುಗನಾಗಿಂದ ನನ್ಗೆ ಆಸೆ. ಬಿಸ್ನೆಸ್ ಫೀಲ್ಡ್ ನೋಡ್ಕೊಂಡು ಈ ಫರ್ನಿಚರ್ ಫ್ಯಾಕ್ಟ್ರಿ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒಬ್ಬ ಕಾರ್ಪೆಂಟ್ರನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋ ಕೆಲಸ ಇವತ್ತು 100 ಜನ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಒಂದು ಚಿಕ್ಕದಾಗಿ ಅಂದರೆ 10x10 ಕೆಲಸ ಸ್ಟಾರ್ಟ್ ಮಾಡಿರೋದು. ಇವತ್ತು ನಾನು ಈ ಥರ ಅಂಗಡಿಗಳು, ಈ ಥರ ಬ್ರ್ಯಾಂಚಸ್ಗಳು ಎಷ್ಟು ಅಡಿ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಎಷ್ಟು ಸ್ಕ್ವೇರ್ ಮೀಟ್ರ್ ಇದೆ ಅಂತ ನನಗೂ ಗೊತ್ತಿಲ್ಲ. ಯಾಕೆ ಅದಾದಮೇಲೆ ನಮ್ಮದೇ ಆದಂಥ 7 ಶೋರೂಮ್ಸು, ಫರ್ನಿಚರ್ ಶೋರೂಮ್ 7 ಬ್ರ್ಯಾಂಚ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮದೇ ಆದಂಥ ಫ್ಯಾಕ್ಟ್ರಿಗಳಿದ್ದಾವೆ, ನಮ್ಮದೇ ಆದಂಥ ವೇರ್ ಹೌಸ್ಗಳಿದ್ದಾವೆ. ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಸರ್, ನಾನು ಒಬ್ಬನ ಮಾಡಿದ್ರೆ ಆಗ್ತಾಯಿಲ್ಲ. ನನಗೆ ನನ್ನ ಎಂಪ್ಲಾಯೂ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆ ನನಗೆ ನಮ್ಮ ಕನ್ನಡಿಗರು ಏನಂತಾರೆ, ನಮ್ಮ ಕಸ್ಟಮರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಬ್ರು ಏನೋ ಒಂದು ಐಟಮ್ ತಗೊಂಡು ಹೋಗಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಆದ್ರೇನೆ ಇನ್ನೊಬ್ಬ ಕಸ್ಟಮರ್ ಇಲ್ಲಿಗಂಟ ಕಳ್ಸ್ಕೊಡೋದಿಲ್ಲ ಅಂದ್ರೆ ಕಳ್ಸ್ಕೊಡಲ್ಲ. ನಾನು ಖಂಡಿತ ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಕ್ವಾಲಿಟಿನಲ್ಲಿ ಕಡಿಮೆ ಮಾಡಿಲ್ಲ ಸರ್, ಮೋಸ ಮಾಡಿಲ್ಲ. ಏನೋ ಒಂದು ಹೇಳ್ಬಿಡೋದು, ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು. ನಮ್ಮ ಯಾರನ್ನ ಹೊಸ ಹುಡುಗರು ಇಂಟ್ರ್ಯೂಗೆ ಬಂದ್ರೆ ನನ್ನ ಹತ್ರ ಕೆಲ್ಸಕ್ಕೆ ನಾನು ಅವತ್ತೇ ಹೇಳಿರ್ತೀನಿ, ಸರ್ ಅವ್ರೇನು ಸರ್ ಹಂಗೆ ಹೇಳ್ತಾರೆ, ನೀವು ಹಿಂಗೆ ಹೇಳ್ಕೊಡ್ತೀರಾ? ಹೌದು, ನಾನು ಹಂಗೆ. ನನಗೆ ಒರಿಜಿನಲ್ ಅಂದ್ರೆ ಒರಿಜಿನಲ್ ಬೇಕೇ ಬೇಕು. ನನಗೆ ಲೋಕಲ್ ಬೇಡ. ನನಗೆ ಏನಂತಾರ, ಏನೋ ಒಂದು ಹೇಳ್ಬಿಡೋದು, ಏನೋ ಒಂದು ಮಾಡಿಬಿಡೋದು, ಮೋಸ ಮಾಡೋದು ನನಗೆ ಖಂಡಿತ ಇಷ್ಟ ಇಲ್ಲ ಸರ್. ನನಗೆ ಒರಿಜಿನಲ್ ಐಟಮ್ ಕೊಡಬೇಕು. ಕಸ್ಟಮರ್ಗೆ ಇಷ್ಟ ಆದರೆ 5,000 ಎಕ್ಸ್ಟ್ರಾ ನಾನು ಕೇಳಿ ತಗೊಳಕ್ಕೆ ರೆಡಿ ಇದ್ದೀನಿ. ಬಟ್ ಕಸ್ಟಮರ್ಗೆ ಇಷ್ಟನೇ ಆಗಲಿಲ್ಲ ಅಂತ ಹೇಳಿದ್ಮಾಕ ಐಟಮ್ ಮಾಡಿ ಏನು ಪ್ರಯೋಜನ ಸರ್? ಆ ಶಾಪಿಗೆ ನಮ್ಮನ್ನು ಇದು ಮಾಡಿಬಿಡ್ತದೆ. ಖಂಡಿತ ನನಗೆ ಇಷ್ಟ ಆಗಲ್ಲ. ನಾನು ಖಂಡಿತ ಹೇಳ್ತಾ ಇದ್ದೀನಿ ಸರ್. ನಾನು ನೀವು ಸುಮಾರು ಸರಿ ವೀಡಿಯೋಗಳಲ್ಲಿ ನೀವು ಜಂಪ್ ಮಾಡಿಸಿದ್ದೀರಾ, ಇವತ್ತು ಜಂಪ್ ಮಾಡಿಸಿದ್ದೀರಾ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ನಾನು ಯಾವತ್ತು ಲೋಕಲ್ ಐಟಮ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಸರ್. ಅಕಸ್ಮಾತ್ ಖಂಡಿತ ನಾನು ಅದನ್ನೇ ಯಾವಾಗಲೂ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಇವ್ರು ಕಡಿಮೆ ರೇಟಲ್ಲಿ ಕೊಟ್ಬಿಡ್ತಾರೆ, ಸ್ವಲ್ಪ ಏನಾದರೂ ಏನದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದ್ರೆ ಅವ್ರು ಏನಾದ್ರು ಗಿಫ್ಟ್ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ಕೆಲವು ಅಂಗಡಿಗಳವ್ರು ಹೇಳ್ತಾರಲ್ಲ, ನಾವು 3,000 ಸೋಫಾ ಕೊಡ್ತೀವಿ, 5,000 ಕೊಡ್ತೀವಿ, 10,000 ಕೊಡ್ತೀವಿ. ನಾನು ಆ ಥರ ಆಸೆ ಇಟ್ಸೋನು ಅಲ್ಲ, ನಾನು ಕೊಡೋನು ಅಲ್ಲ. ನಮ್ಮದು ಒರಿಜಿನಲ್ ಐಟಮೇ ನಾನು ಕೊಡೋದು. ನಿಮ್ಗೆ ಒರಿಜಿನಲ್ ಐಟಮ್ ಬೇಕಾದ್ರೆ ಹುಡುಕ್ಯಂಬನ್ನಿ, ನಾನು ಮಾಡ್ಕೊಡ್ತೀನಿ ಸರ್. ಖಂಡಿತ ಮಾಡ್ಕೊಡ್ತೀನಿ ಒರಿಜಿನಲ್ ಐಟಮ್. ನಾನು ಕನ್ನಡಿಗನ ಮಾಸ್, ನನ್ನ ಮೇಲೆ ಭರವಸೆ ಇದೆ. ನಾನು ಯಾವತ್ತೂ ಮೋಸ ಮಾಡಲ್ಲ, ಖಂಡಿತ ಮಾಡ್ಕೊಡ್ತೀನಿ. ಸೊ ನೋ ಕಾಸ್ಟ್ EMI ಅಲ್ಲಿ ಬೇಕು ಅಂದರೆ ಅಲ್ಲಿ ನೋಡಿ ಆಲ್ರೆಡಿ ಬ್ಯಾನರ್ ಹಾಕಿದರೆ ಬಜಾಜ್ ಫಿನ್ಸ್ ಅವರು EMI. ಸೊ ಅದು ಕೂಡ 0% ಅಲ್ಲಿ ನಿಮ್ಗೆ EMI ಸಿಗುತ್ತೆ ಇಲ್ಲಿ ನೋಡಿ. ಒಂದು
ಸೋಫಾ ಸಂಸ್ಥೆನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಹೋಗಬೇಕು, ಡಿಸೈನ್ಸ್ ಕೊಡಬೇಕು, ಹುಡುಗರನ್ನ ಮೇಂಟೈನ್ ಮಾಡಬೇಕು, ಎಲ್ಲಿಗೆ ಡೆಲಿವರಿ ಕೊಡಬೇಕಾಗಿರುತ್ತೆ, ಡ್ರೈವರ್ ತಪ್ಸ್ಕೊಂತಾನೆ, ಅವತ್ತು ಕೆಲಸ ಮಾಡೋರು ತಪ್ಸ್ಕೊಂತಾರೆ. ಸೊ ಇನ್ನೇನೋ ಅವ್ರವ್ರ ಮಧ್ಯೆ ಏನೋ ಆಗುತ್ತೆ, ಮತ್ತು ಗಲೀಜಾಗುತ್ತೆ ಐಟಮು, ಮತ್ತು ಎಷ್ಟೋ ಐಟಮು ಡ್ಯಾಮೇಜ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನಲ್ಲಿ. ಇಷ್ಟನ್ನು ಕೂಡ ಮೀರಿ ಒಂದು ಮನುಷ್ಯ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಹಾರ್ಡ್ ವರ್ಕೆ ಕಾರಣ. ಇದು 20 ವರ್ಷಗಳ ಪ್ರತಿಫಲ. ಇವತ್ತೆಲ್ಲ ಚೆನ್ನಾಗಿದ್ದೀರಾ ಸರ್? ಖಂಡಿತ ಸರ್, ದೇವರ ಆಶೀರ್ವಾದ, ಈ ಕನ್ನಡಿಗರ ಆಶೀರ್ವಾದ ತುಂಬಾ ಚೆನ್ನಾಗಿದ್ದೀನಿ ಸರ್. ನೀವು ಫೀಲೇ ಆಗ್ಬಿಟ್ರಿ ನನಗೆ. ಖಂಡಿತ ಸರ್, ನನ್ಗೆ ಆ ಥರ ಒಂಥರ ಬರ್ತಾ. ಯಾಕಂತ ಹೇಳಿದ್ರೆ ಸರ್, ನಾನು ಅವಾಗಲೇ ಹೇಳಿದ್ನಲ್ಲ, ನಾನು ಒಂದು ಸಣ್ಣ ಸೆಕ್ಯೂರಿಟಿ ಕೆಲಸದಿಂದ ಸ್ಟಾರ್ಟ್ 3,000 ರೂಪಾಯಿ ಬೆಂಗಳೂರು ಸಂಬಳಕ್ಕೆ ಬಂದಿರೋ ಇವತ್ತು ನಾನು ಒಂದು 100 ಜನಕ್ಕೆ ನಾನು ಊಟ ಆಗ್ತಾ ಇದ್ದೀನಿ ಅಂದ್ರೆ ನಾನು ಬೇರೆ ಥರನೇ ಬೆಳೆಸ್ಕೊಂಡಿದ್ದೀನಿ ಸರ್. ನಮ್ಮ ಹುಡುಗರಿಗೂ ನಾನು ಮೋಸ ಮಾಡಿಲ್ಲ, ನಮ್ಮ ಕಸ್ಟಮರ್ಗೂ ನಾನು ಮೋಸ ಮಾಡಿಲ್ಲ. ಹೌದು, ನಾನು ಕೇಳ್ತೀನಿ, ನನಗೆ ಇಲ್ಲ ಸರ್ ಒರಿಜಿನಲ್ ಐಟಮ್ ಮಾಡ್ತೀನಿ, ನನಗೆ ವರ್ಕೌಟ್ ಆಗಲ್ಲ, ಇನ್ನೂ 1,000 ರೂಪಾಯಿ ನನಗೆ ಬೇಕಂತ ಕಸ್ಟಮರ್ ಹತ್ರ ಕೇಳಿ ಇಸ್ಕೊಂತೀನಿ. ಬಟ್ ಮೋಸ ಮಾತ್ರ ಮಾಡಿಲ್ಲ, ಮಾಡೋದು ಇಲ್ಲ ಸರ್. ನೋಡಿ, ಇಷ್ಟೆಲ್ಲ ಬ್ಯುಸಿ ಇರ್ತಕ್ಕಂಥ ಇವ್ರ ಹೆಸರೇ ಅಶ್ವಥ್ ನಾರಾಯಣ್ ಸರ್. ಎಲ್ಲೇ ಜಿಲ್ಲೆಯಲ್ಲಿ ಯಾವುದೇ ಒಂದು ಸೋಫಾ ಮೇಳ ಇರಲಿ, ಅಲ್ಲಿ ಬಂದು ಮುಂದೆ ನಿಂತ್ಕೋತಾರೆ, ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಸೊ ಇಲ್ಲಿ ಇಲ್ದಿದ್ರೆ ಬೆಂಗಳೂರಿಗೆ ಬನ್ನಿ, ಅಲ್ಲೂ ಇದೆ ನಮ್ಮದು, ಇಲ್ಲೇನು ಬೇಕು ಕೇಳಿ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಇಷ್ಟೆಲ್ಲ ಬ್ಯುಸಿ, ಒಟ್ಟಿನಾಗೆ 1 ನಿಮಿಷನೂ ಫ್ರೀ ಇರೋಲ್ಲ. ಸರ್ ಇವತ್ತು ಬರ್ತಾ ಇದ್ದೀನಿ ಸರ್, ಬ್ಯುಸಿ ಇದ್ದೀನಿ, ನೀವು ಬೇರೆ ಬರೋದಾದರೆ ಬೇಗ ಬಂದು ಮುಗಿಸ್ಕೊಂಬಿಡಿ. ಸೊ ಹಿಂಗೆ ಅಂದಿದ್ದು, ಅಷ್ಟು ಬ್ಯುಸಿ. ಇಲ್ಲಿದ್ರೆ ಸರ್ಜಾಪುರಕ್ಕೆ ಹೋಗ್ತಾರೆ, ಸರ್ಜಾಪುರಲ್ಲ ಅಂದರೆ ಆ ಸ್ಟೋರು ಈ ಸ್ಟೋರು, ಇಲ್ಲ ಮ್ಯಾನುಫ್ಯಾಕ್ಚರಿಂಗು, ಇಲ್ಲ ಸಪ್ಲೈ, ಕಸ್ಟಮರು, ಮಾರ್ಕೆಟಿಂಗು. ಸೊ ಇಷ್ಟೆಲ್ಲ ಒಂದು ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ನೋಡಿದ್ರಲ್ವಾ ಇವತ್ತು ಸರ್, ಎಲ್ಲ ನೋಡಲೇಬೇಕು ಸರ್. ಇನ್ನೊಂದು ಏನು ಗೊತ್ತಾ ಸರ್, ನನ್ನ ವಿಸಿಟಿಂಗ್ ಕಾರ್ಡಲ್ಲಿ, ಪ್ರತಿಯೊಂದು ವಿಸಿಟಿಂಗ್ ಕಾರ್ಡಲ್ಲೂ ನನ್ನ ಮೊಬೈಲ್ ನಂಬರ್ ಇದೆ. ಓಕೆನಾ? ಇವಾಗ ನೀವೇನು ಮಾಡ್ತಾ ಇದ್ದೀರೋ ಈ ವಿಡಿಯೋನಲ್ಲಿ ಸಮೇತ ನನ್ನ ನಂಬರ್ ಹಾಕಿರ್ತೀನಿ. ಏನಕ್ಕಾಗಿ ಹಾಕ್ತೀನಿ ಅಂದರೆ ಸರ್, ನಮ್ಮ ಹುಡುಗರು ಯಾರೋ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಇಲ್ಲ ಫೋನ್ ಪಿಕ್ ಮಾಡಲಿಲ್ಲ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ, ಅಟೆಂಡ್ ಮಾಡ್ತಾ ಇಲ್ಲ ಅಂದರೆ ನನ್ನ ಗಂಟನೂ ಕಾಲ್ ಬರಬೇಕು, ನನಗೂ ಗೊತ್ತಾಗಬೇಕು. ಯಾಕಂದ್ರೆ ಕಸ್ಟಮರ್ ಪ್ರಾಬ್ಲಮ್ಸು, ಕಸ್ಟಮರು ಏನೋ ಒಂದು ಹೇಳ್ತಾರೆ ಅಂದ್ರೆ ಅದು ನನಗೆ ಗೊತ್ತಾದ್ರೇನೆ ನನಗೂ ಈಸಿ ಆಗ್ತದೆ. ನೆಕ್ಸ್ಟ್ ಟೈಮ್ ಇಂದ ಅದನ್ನ ಏನು ಮಾಡ್ಕೊಂಬೋದು, ಯಾವ ಥರ ಕ್ಲಿಯರ್ ಮಾಡ್ಕೊಂಬೋದು, ಯಾವ ಥರ. ಹೌದಾ ಇಲ್ವಾ? ಖಂಡಿತ ಸರ್. ನಾನು ಅದಕ್ಕಾಗಿ ನಾನು ಕಸ್ಟಮರ್ ಜೊತೆ ಯಾವತ್ತೂ ಇದ್ದೀನಿ, ನಮ್ಮ ಹುಡುಗರ ಜೊತೆನೂ ನಾನು ಇದ್ದೀನಿ. ನಾನು ಖಂಡಿತ ಹೇಳ್ಬೇಕಂದ್ರೆ ಸರ್, 20 ವರ್ಷದಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಅಂತಾರಲ್ಲ, ಒಂದು ಸ್ಟೆಪ್ನಿಂದ ಸ್ಟಾರ್ಟ್ ಮಾಡಿರೋದು 20 ಸ್ಟೆಪ್ವರೆಗೂ ಅಂದರೆ ಬೆಳೆದಿದ್ದೀನಿ 20 ವರ್ಷ. ನಾನು ಖಂಡಿತ ಇದಕ್ಕೆಲ್ಲ ಆಶೀರ್ವಾದ ನಮ್ಮ ಕನ್ನಡಿಗರದು, ನಮ್ದು ಹಿಂದೂಗಳದು, ನಮ್ಮ ಸ್ಟಾಫ್ದು ಅಂದರೆ ತಪ್ಪು ಆಗಲ್ಲ ಸರ್. ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ಸ್ಟಾಫ್ ಸಪೋರ್ಟ್ ಇರುತ್ತೆ, ಕನ್ನಡಿಗರು ಸಪೋರ್ಟ್ ಮಾಡಿದಿರಾ, ಬಂದು ಬೈ ಮಾಡಿದಿರಾ, ಆ ಬೈ ಮಾಡಿರೋ ದುಡ್ಡಲ್ಲಿ ಇನ್ನೊಂದಿಷ್ಟು ಮಾಲ್ ತರಿಸಿರ್ತಾರೆ. ಸೊ ಇಷ್ಟೆಲ್ಲ ಪ್ರೊಸೆಸಿಂಗ್ ಆದಮೇಲೆ ಇಷ್ಟು ಸಂಸ್ಥೆಗಳನ್ನ ಕಟ್ಟೋದಕ್ಕಾಗಿದ್ದು. ಮತ್ತು ಇನ್ನೊಂದೇನೆಂದರೆ, ಇವರು ಇಷ್ಟೇ ಅಲ್ಲ, ಇವ್ರು ನೋಡಿ ಕೆಲವೊಂದು ನಾವು ಗೋಲ್ಡನ್ ಲೆಗ್ಗಳು ಮಾತ್ರ ನೋಡಿರ್ತೀವಿ, ಮ್ಯಾಗ್ನೆಟ್ ಥರ ಲೆಗ್ ಏನಾದರೂ ನೋಡಿದಿರಾ, ಈ ಥರ ಎಲ್ಲ ಡಿಸೈನ್ ನೋಡಿಸ್ತಾರೆ. ಸುಮ್ಮನೆ ಕುತ್ಕೊಳ್ಳಲ್ಲ. ನಾನು ಹೋಗಿರ್ತೀನಿ ಆದರೆ ಟೇಬಲ್ ಒಂದು ಅರ್ಧ ಗಂಟೆ ಕುತ್ಕೊಂತೀನಿ. ಸೊ ಅಲ್ಲಿ ಡಿಸೈನ್ ನೋಡಿದೆ, ಗೂಗಲಲ್ಲಿ ಇದನ್ನು ರಿಸರ್ಚ್ ಮಾಡಿದೆ, ನಾನು ಆ ಥರ ಮಾಡಿದ್ರೆ ಹೆಂಗೆ, ಡಿಸೈನ್ ಪೆನ್ನು ಪುಸ್ತಕ ತಗೊಂಡು ಮೊಬೈಲ್ ನೋಡ್ಕೊಂಡು ಯಾವ್ದಾದ್ರು ಒಂದು ರಿಸರ್ಚ್ ಮಾಡ್ತಿರ್ತಾರೆ. ಸೋಫಾಗಳ ಮೇಲೆ, ಮತ್ತು ಮಂಚಗಳ ಮೇಲೆ, ಡೈನಿಂಗ್ ಟೇಬಲ್ಗಳ ಮೇಲೆ ಹೊಸ ಹೊಸ ಐಟಮ್ಗಳನ್ನ ಬೇರೆ ಕಡೆಯಿಂದೆಲ್ಲ ತರಿಸ್ತಾರೆ. ಜನಗಳಿಗೆ ಡಿಫ್ರೆಂಟಾಗಿ ಕೊಡಬೇಕು, ಜೊತೆಗೆ ಬೇರೆ ಸೆಲ್ಲರ್ಸ್ಗಿಂತ ನಂದು ಡಿಫ್ರೆಂಟಾಗಿ ಇರಬೇಕು ಮಾರ್ಕೆಟಲ್ಲಿ ಅನ್ನೋದು ತುಂಬ ಮನಸ್ಸಿನಿಂದ ಒಂಥರ ಅದೇನೋ ಅಂತಾರಲ್ಲ. ಸೊ ಖಂಡಿತ ಸರ್. ಇನ್ನೊಂದು ಹೇಳ ಸರ್, ಇವಾಗ ಎಕ್ಸಾಂಪಲ್, ಇವಾಗ ಬಕಾಟಿ ಸೋಪ್ ಅಂತ ನೀವು ಕೇಳಿರ್ತೀರ. ಪ್ರತಿಯೊಬ್ಬ ಕಸ್ಟಮರ್ಗೂ ಗೊತ್ತು ಬಕಾಟಿ ಸೋಪ್ ಅಂತ. ನಾನು 8 ವರ್ಷ ಹಿಂದೆ ಮಾಡ್ಲೇ ಸ್ಟಾಪ್ ಮಾಡ್ಬಿಟ್ಟೆ. ಅರ್ಥ ಮಾಡ್ಕೊಂಡ್ರೆ ಏನಕ್ಕೆ ಅಂತ ಹೇಳಿದ್ರೆ, ಹೊಸ ಮಾಡಲ್ಸ್, ಹೊಸದ್ ಏನ್ ಬರ್ತದೆ ಅದನ್ನೇ ಟ್ರೈ ಮಾಡ್ತೀನಿ. ಏನು ಹಳೆ ಮಾಡಲ್ಸ್ ಆಗಿದ್ನೆ ಒಂದೇ ಮನೆಯಲ್ಲಿ, ಎಲ್ಲಾ ಮನೆಯಲ್ಲೂ ಅದೇ ಸೋಫಾ ಅದೇ ಅಂದ್ರೆ ಚೆನ್ನಾಗಿರಲ್ಲ ಸರ್. ಹೌದಾ ಇಲ್ವಾ? ಈಗ ಅಬ್ಸರ್ವ್ ಮಾಡ್ಬೋದು ಅವರು. ಆಕ್ಚುಲಿ ಲಾಸ್ಟ್ ವಿಡಿಯೋಗೂ ಈಗಿರ್ತಕ್ಕಂಥ ವಿಡಿಯೋಗೂ ಡಿಸೈನ್ಸ್ಗಳು ತುಂಬಾ ಚೇಂಜ್ ಸರ್, ತುಂಬಾ ಡಿಫ್ರೆಂಟ್, ಚೇಂಜ್ ಆಗ್ತಾನೆ ಇದಾವೆ ಸರ್. ನಾನು ಅದಕ್ಕೆ ಸರ್ ಕಸ್ಟಮರ್ಗೆ ಮತ್ತೆ ಕೈ ಮುಗಿದು ಕೇಳ್ಕೊಂತೀನಿ, ಸರ್ ನಿಮಗೆ ಒರಿಜಿನಲ್ ಫರ್ನಿಚರ್ ಯಾವುದಾದ್ರೂ ಐಟಮ್ ಆಗಿರಲಿ, ಒರಿಜಿನಲ್ ಫರ್ನಿಚರ್ ಐಟಮ್ ನಿಮಗೆ ಬೇಕಂದ್ರೆ ಹುಡುಕ್ಯಂಬನ್ನಿ ಆ್ಯಪಲ್ ವುಡ್ ಫರ್ನಿಚರ್ಗೆ, ಖಂಡಿತ ನಾನು ಮಾಡಿಕೊಡ್ತೀನಿ. ಆ ಭರವಸೆ ಇಟ್ಕೊಂಡ್ರಿ ಸರ್. ದಯವಿಟ್ಟು ವಿಡಿಯೋನಲ್ಲಿ ಕಾಲ್ ಮಾಡಿ ನನಗೆ ಕಳಿಸ್ಕೊಟ್ಬಿಡಿ ನಮ್ಮ ಮನೆಗೆ ಅನ್ನೋ ಬದಲು ಒಂದು ಅರ್ಧ ಗಂಟೆ 1 ಅವರ್ ದಯವಿಟ್ಟು ಟೈಮು ವೇಸ್ಟ್ ಮಾಡಲ್ಲ, ಟೈಮ್ ಮಾಡ್ಕೊಂಡು ಇಲ್ಲಿವರೆಗೂ ಬನ್ನಿ. ನಾನು ಈ ಕಡೆಯಿಂದ ನಾನೇ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಬೇಕಂತ ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ. ನಮ್ಮ ಹುಡುಗರನ್ನ ಕಳಿಸಿ ನಾನು ಡೆಲಿವರೀಸ್ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಒಂದು ಸರಿ ನಂಬಿ ಬನ್ನಿ, ದಯವಿಟ್ಟು ಐಟಮ್ ಚೆಕ್ ಮಾಡಿ ತಗೊಂಡೋಗಿ ಸರ್. ಬರ್ತೀವಿ ಸರ್. ಬಾಣಸ್ವಾಡಿಲಿ ಎಲ್ಲಿ ಬರಬೇಕು? ಸರ್ಜಾಪುರ ಮೇನ್ ರೋಡಲ್ಲಿ ಎಲ್ಲಿ ಬರಬೇಕು ಸರ್? ಸರ್ಜಾಪುರ ಮೇನ್ ರೋಡು ದೊಮ್ಸಂದ್ರ, ಓಕೆನಾ? ಬಾಣಸ್ವಾಡಿ ರಿಂಗ್ ರೋಡ್ ಅಂತ ಬಂದ್ರೆ ಔಟರ್ ರಿಂಗ್ ರೋಡು. ಈ ಕಡೆನೂ ಅಂಗಡಿಗಳು ನಮ್ದೇ ಇದೆ, ಆ ಕಡೆನೂ ಇದೆ. ನೀವು ಯಾವ ಕಡೆಯಿಂದ ಬರ್ತೀರಿ ಹೇಳಿ, ನಾನು ಆ ಕಡೆಗೆ ಲೊಕೇಶನ್ ಕೊಡ್ತೀನಿ. ಖಂಡಿತ ಬನ್ನಿ. ನಿಮ್ಗೆ ಕಲೆಕ್ಷನ್ಸ್ ಕಡಿಮೆ ಇಲ್ಲ, ಕ್ವಾಲಿಟಿ ಕಡಿಮೆ ಇಲ್ಲ, ಕ್ವಾಂಟಿಟಿ ಕಡಿಮೆ ಇಲ್ಲ, ಮಾಡೋದು ಇಲ್ಲ ಸರ್. ಏನಂತಾರೆ ಕಾಂಪ್ರಮೈಸ್ ಅಂತಾರಲ್ಲ, ಆ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ನನ್ನ ಹತ್ರ ಬರೋದೇ ಇಲ್ಲ. ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಿಲ್ಲ, ಆಗೋದು ಇಲ್ಲ ಸರ್. ಅಕಸ್ಮಾತ್ ಅದೇನೋ ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಆ ಸೋಫಾ ಬಿಸಾಔಟ್ ನಾನು ಬೇರೆ ಸೋಫಾ ಮಾಡಿಸ್ತೀನಿ ಏನೋ, ಅದನ್ನೇ ಕಾಂಪ್ರಮೈಸ್ ಮಾಡಕ್ಕೆ ನಾನು ರೆಡಿ ಇಲ್ಲ. ಸೂಪರ್ ಸರ್, ಆಲ್ ದ ಬೆಸ್ಟ್. ಹೀಗೆ ನಡೀಲಿ ನಿಮ್ದು. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಜನ ಕಾಯ್ತಾ ಇರ್ತಾರೆ, ಒಳ್ಳೆ ಇನ್ಸ್ಪಿರೇಷನ್ ಕೊಟ್ವಿ ಅಂತ. ತುಂಬಾ ವಿಡಿಯೋ ಫುಲ್ ನೋಡಿರೋರಿಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಿರೋರಿಗೆ ಒಂದು ಕೋರಿತಾನ ಮಗ ನಿನ್ನ ಅನ್ಕೊಂಡಿರ್ತಾರೆ. ಎರಡಕ್ಕೂ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡಿ, ನಮ್ಮ ಕನ್ನಡಿಗರ ಅಂಗಡಿ ಅಂತ ಕರ್ಕೊಂಬಂದಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ಕೂಡ ನೋಡಿದ್ರಿ. ಸೊ ಸಿಕ್ಕಾಪಟ್ಟೆ ಹೊಸ ಸ್ಟಾಕ್ ಕೂಡ ಬಂದಿದೆ. ಸರ್ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿಬಿಡಿ, ಯಾವ್ಯಾವ ಥರ ಏನು ಅಂತ.
ಸರ್ ಇದು ಹೊಸ ಮಾಡಲ್ ಬುಲ್ ಮಾಡಲ್ ಅಂತೀವಿ ನಾವು. ಆಕ್ಚುಲಿ ಒಂದೊಂದು ಮಾಡಲ್ಗೂ ಒಂದೊಂದು ಹೆಸರು ಇಟ್ಟಿದ್ದೀವಿ. ಈ ಡಿಸೈನ್ ಇದ್ರದ್ದು ಒಂಥರ ಸ್ಪೆಷಲ್ ಆಗಿದೆ. ಇದು ಒಂದು ಡಿಫ್ರೆಂಟು. ಓಕೆನಾ, ಸ್ವಲ್ಪ ಕೂತ್ಕೊಂಡು ನೋಡಿ ಸರ್, ನೀವು ಕೂತ್ಕೊಂಡ್ರಿ ಕಂಫರ್ಟ್ ಒಂದು ಸ್ವಲ್ಪ ಕೂತ್ಕೊಂಡು ನೋಡಿದ್ರೆ ಟೈ ಸಪೋರ್ಟು, ಸ್ಟೋರೇಜ್ ಬೇರೆ ಹೆವಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್, ನಾರ್ಮಲ್ ಇಲ್ಲ, ಹೆವಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆನಾ, ಒಂದೊಂದು ಸೋಫಾಗೂ ಒಂದೊಂದು ಡಿಫ್ರೆಂಟ್ ಕೊಟ್ಟಿರ್ತೀವಿ ಸರ್ ನಾವು. ಯಾಕಂದ್ರೆ ಇದರಲ್ಲಿರೋದೇ ಅದರಲ್ಲಿರಲ್ಲ, ಅದರಲ್ಲಿರೋದು ಇದರಲ್ಲಿ. ಎಕ್ಸಾಂಪಲ್ ಇವಾಗ ಇದು ನೋಡಿ 2x3 ಸೆಂಟರ್ ಟೇಬಲ್ ಕೊಟ್ಟಿದ್ದೀವಿ, ಕನ್ಸೋಲ್ ಕೊಟ್ಟಿದ್ದೀವಿ. ಆ ಕಡೆ ತೋರಿಸಿ ಸರ್, ಇದು ಬೇರೆ ಥರ ಡಿಫ್ರೆಂಟು. ಓಕೆನಾ, ಹಂಗೆ ಒಂದೊಂದು ಇದಕ್ಕೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ. ಓಕೆನಾ, ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ. ಇದಕ್ಕೆ ಕನ್ಸೋಲ್ ಇದು ಬೇರೆ ಥರ ವುಡ್ಡಲ್ಲಿ ಮಾಡಿದ್ದೀವಿ, ಇದು ಬೇರೆ ಥರ ಡಿಫ್ರೆಂಟ್ ಆಗಿದೆ. ಒಂದೊಂದಕ್ಕೂ ಒಂದೊಂದು ಥರ. ನಾವು ಸೇಮ್ ಮಾಡಲ್ ಎಲ್ಲೂ ಕಾಪಿ ಮಾಡಿರಲ್ಲ ಸರ್. ಒಂದು ಕಂಫರ್ಟ್ ಆಗಿರ್ಬೋದು, ಇಲ್ಲ ವುಡ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನಿಮ್ದೇ ಓನ್ ಡಿಸೈನು, ನಿಮ್ದೇ ಓನ್ ಪ್ರಾಡಕ್ಟ್ಸ್, ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್. ಹೌದು, ಓನ್ ಮ್ಯಾನುಫ್ಯಾಕ್ಚರಿಂಗು. ನಾವು ಫಸ್ಟು ರೆಡಿ ಮಾಡಿ ಒಂದು ಸೋಫಾ ಕ್ಲಿಯರಾಗಿ ನಾವು ಒಂದು ಸಿಂಗಲ್ ಸೀಟ್ ಮಾಡಿ ಅದು ಕಂಫರ್ಟಾಗಿ ಕರೆಕ್ಟಾಗಿ ಇದೆಯಾ ಅಂತ ಒಂದು ಚೆಕ್ ಮಾಡಿ ಅದಾದಮೇಲೆ ನಾವು ರೆಡಿ ಮಾಡಿ. ಕನ್ನಡಿಗರಿಂದಲೇ ಮ್ಯಾನುಫ್ಯಾಕ್ಚರಿಂಗು, ಸೇಲ್ಸು. ನೆಕ್ಸ್ಟ್ ಸರ್ ಬನ್ನಿ ಸರ್, ಆ ಕಡೆ ನೋಡಿ, ತುಂಬ ಕಲೆಕ್ಷನ್ಸ್ ಇದೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇಲ್ಲೂ ಕೂಡ ಒಂದು ಕಾರ್ನರ್ ಸೋಫಾ ಇದೆ. ಚಾರ್ಜಿಂಗ್ ಬಟನ್? ಹೌದು ಸರ್, ಚಾರ್ಜಿಂಗ್ ಬಟನ್. ಸೂಪರ್. ಓಕೆ, ಚಾರ್ಜಿಂಗ್ ಎಲ್ಲ ಕ್ವಾಲಿಟಿ ಐಟಮೇ ಹಾಕಿರ್ತೀರಾ, ಚಾರ್ಜಿಂಗ್ ಕೂಡ? ಹೌದು ಸರ್. ಇನ್ನೂ ಒಂದು ಹೇಳ್ಬಿಡ್ಲ ಸರ್, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ನಮ್ದೇನಂದ್ರೆ ಸರ್, ನಮ್ಮದು ಐಟಮ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಒಂದು. ಎರಡನೇದಾಗಿ ನಮ್ಮದೇ ಪಕ್ಕನೇ 4 ಬ್ರಾಂಚ್ ಇದೆ. ಪಕ್ಕನೇ 4 ಬ್ರಾಂಚ್ ಇರೋದ್ರಿಂದ ನಮಗೆ ಕ್ವಾಲಿಟಿ ಕಡಿಮೆ ಇಲ್ಲ, ಕಲೆಕ್ಷನ್ಸ್ ಕಡಿಮೆ ಇಲ್ಲ. ಅಂದರೆ 100 ಸೋಫಾ ನಿಮ್ಗೆ ಡಿಸ್ಪ್ಲೇನಲ್ಲಿ ಕೊಡ್ತೀನಿ ನಾನು. ಯಾವ್ದು ಬೇಕಾದರೂ ನೀವು ಸೆಲೆಕ್ಷನ್ ಮಾಡ್ಕೊಬೋದು. 100 ಡೈನಿಂಗ್ ಕೊಡ್ತೀನಿ, 100 ಕಾಟ್ ಕೊಡ್ತೀನಿ. ನೀವು ಯಾವ್ದು ಹೇಳ್ತೀರೋ ಅದರಲ್ಲೇ. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್, ಕಸ್ಟಮರ್ ದಯವಿಟ್ಟು ಫೋಟೋಗಳಲ್ಲಿ ನೋಡಿ, ವಿಡಿಯೋ ನೋಡಿ, ನನಗೆ ಫೋನ್ ಮಾಡಿಬಿಟ್ಟು ನನಗೆ ಮನೆಗೆ ಕಳಿಸ್ಕೊಟ್ಬಿಡಿ ಅನ್ನೋ ಬದಲು ಒಂದು ಸರಿ ಬನ್ನಿ ಸರ್, ಇಲ್ಲಿ ಬನ್ನಿ. ನನಗೆ ಯಾಕಂದ್ರೆ ಕ್ವಾಲಿಟಿ ನಿಮಗೆ ಒಂದು ಸರಿ ಕಂಫರ್ಟು ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ. ಅದಾದ್ಮೇಲೆ ನೀವು ಯಾವ್ದು ಹೇಳ್ತೀರಿ, ನಿಮ್ ಡಿಸ್ಪ್ಲೇ ಬೇಕಾದ್ರೆ ಅದನ್ನೇ ಬುಕ್ ಮಾಡ್ಕೊಡ್ತೀವಿ. ಇಲ್ಲ ಆರ್ಡರ್ ಬೇಕಾ ನಿಮ್ಗೆ, ಎಕ್ಸಾಂಪಲ್ ಇವಾಗ ಈ ಸೋಫಾ ಬೇಕು, ಇದು ಕಂಫರ್ಟ್ ಚೆನ್ನಾಗಿದೆ, ಎಕ್ಸಾಂಪಲ್ ಹೇಳ್ತೀನಿ. ಓಕೆನಾ, ಬೇಡ ಅವ್ರಿಗೆ ಹ್ಯಾಂಡಲ್ ಹೇಳೋದು ನಾನು, ಅವ್ರಿಗೆ ಈ ಹ್ಯಾಂಡಲ್ ಇಷ್ಟ ಆಗಿಲ್ಲ, ಬೇರೆ ಥರ ಆ ಥರ ಹ್ಯಾಂಡಲ್ ಬೇಕು, ಈ ಸೋಫಾ ಬೇಕು, ಆ ಹ್ಯಾಂಡಲ್ ಬೇಕು, ಸೆಂಟರ್ ಟೇಬಲ್ ಇದು ಬೇಡ, ಆ ಥರ ಬೇಕು ಅಂದ್ರೆ ಅವ್ರು ಏನೇ ಡಿಫ್ರೆಂಟ್ ಅಂದ್ರೆ ಅದಕ್ಕಾಗಿ ನಾನು ಕೇಳೋದು, ಇಲ್ಲಿಗೆ ಒಂದು ಸರಿ ಬಂದ್ಬಿಟ್ರೆ ನಿಮ್ಗೆ ಸೆಲೆಕ್ಷನ್ ಮಾಡಕ್ಕೆ ಈಸಿ ಆಗ್ತದೆ. ಒಂದು ಸರಿ ನೀವು ಕೂತ್ ನೋಡಿದ್ರೆ ನಿಮ್ಗೆ ಕಂಫರ್ಟ್ ಗೊತ್ತಾಗ್ತದೆ. ಇನ್ನು ನಮ್ಮ ಸೋಫಾಗಳಲ್ಲಿ ಏನು ಗೊತ್ತಾ ಸರ್, ವುಡ್ಡಲ್ಲಿ ಇರ್ಬೋದು. ಇವಾಗ ಎಕ್ಸಾಂಪಲ್ ನಿಮ್ಗೆ ಟೀಕ್ ವುಡ್ಡಲ್ಲಿ ಬೇಕಾ ಕೊಡ್ತೀವಿ, ಒಂದೇ ವುಡ್ ಬೇಕಾ ಕೊಡ್ತೀವಿ, ನೀಮ್ ವುಡ್ ಬೇಕಾ ಕೊಡ್ತೀವಿ, ಪೈನ್ ವುಡ್ ಬೇಕಾ ಕೊಡ್ತೀವಿ, ಡೀಲ್ ವುಡ್ ಬೇಕು, ಯಾವುದಾದ್ರೂ ಕೇಳಿ ಸರ್, ಆಪ್ಷನ್ ಕೊಟ್ಟಿದ್ದೀವಿ. ಸೋಫಾಗಳಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ. ಸರ್ಜಾಪುರದ ಮೇನ್ ರೋಡ್ ಬಂದ್ರು ಕೊಡ್ತೀವಿ. ಸೊ ಇಲ್ಲಿ ಬಾಣಸ್ವಾಡಿಗೆ ಬಂದ್ರು ಕೊಡ್ತೀವಿ. ಹೌದು ಸರ್, ಆಪಲ್ ವುಡ್ ಫರ್ನಿಚರ್. ಹೌದು. ಇನ್ನೊಂದೇನು ಗೊತ್ತಾ ಸರ್, ಇವಾಗ ಕುಷನ್ ಇರ್ಬೋದು, ನಿಮ್ಗೆ ಯಾವ ಕಂಪನಿ ಕುಷನ್ ಬೇಕು, ಯಾವ ಥರ ಹಾರ್ಡ್ ಕುಷನ್ ಬೇಕಾ, ಸಾಫ್ಟ್ ಕುಷನ್ ಬೇಕಾ, ಮೀಡಿಯಂ ಬೇಕಾ, ಅದರಲ್ಲಿ ಡೆನ್ಸಿಟಿ ಯಾವ ಥರ ಬೇಕು ನಿಮ್ಗೆ, 32 ಬೇಕಾ, 28 ಬೇಕಾ, 40 ಬೇಕಾ, 50 ಬೇಕಾ, ಯಾವ ಥರ ಆದರೂ ಕೇಳಿ. ನಿಮ್ಗೆ ಲೈಫ್ ಬರಬೇಕು, ಸಾಫ್ಟಾಗಿ ಬರಬೇಕು, ಆ ಥರ ಬೇಕಾದ್ರೆ ಅದು ಕೇಳಿ. ನಿಮ್ಗೆ ಸ್ಪ್ರಿಂಗ್ ಬೇಕಾ, ವಿತೌಟ್ ಸ್ಪ್ರಿಂಗ್ ಬೇಕಾ, ಲಾಸ್ಟಿಕಲ್ಲಿ ಬೇಕಾ ಸರ್, ಆಪ್ಷನ್ನು ತುಂಬ ಇಟ್ಟಿದ್ದೀವಿ ನಾವು, ತುಂಬಾನೇ ಇಟ್ಟಿದ್ದೀವಿ. ಅದಕ್ಕೆ ನೀವು ಇಲ್ಲಿ ಒಂದು ಸರಿ ಬಂದರೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದು ನೀವು ಯಾವ ಥರ ಹೇಳ್ತೀರೋ ಆ ಥರ ಮಾಡ್ಕೊಡ್ತೀವಿ ಸರ್. ಅದಾದ್ಮೇಲೆ ಇನ್ನೂ ಒಂದು ಸರ್, ಕಸ್ಟಮರ್ಗೆ ಭಯ ಬೀಳ್ತಾರೆ. ಅಂದರೆ ಈ ಥರ ದೊಡ್ಡ ಸೋಫಾ ನಮ್ಮ ಮನೆಯಲ್ಲಿ ಸ್ಟೆಪ್ಸು ಚಿಕ್ಕದಾಗಿದೆ, ಮೇಲೆ ಹೋಗ್ತದೋ ಇಲ್ಲೋ, ಓಕೆನಾ, ಇಲ್ಲ ನಮ್ದು ಹಾಲು ಚಿಕ್ಕದಾಗಿದೆ, ನಮ್ಮ ಮಾಲಕ್ಕೆ ಬರ್ತದೋ ಇಲ್ಲ ಸರ್. ಒಂದು ಸರಿ ದಯವಿಟ್ಟು ಇಲ್ಲಿ ಬಂದು ಬುಕ್ ಮಾಡ್ಬಿಟ್ಟು ಹೋದ್ರೆ, ನಿಮ್ಗೆ ಡೌಟ್ ಇದ್ರೆ ನಮ್ಗೆ ಹೇಳಿದ್ರೆ ಈ ಥರ ಇದೆ ಅಂದ್ಬಿಟ್ಟು ನಾವು ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ಗೆ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವುದೂ ಚಾರ್ಜೇಬಲ್ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇನ್ ಕೇಸ್ ಮನೆಗೆ ಒಳಗಡೆ ಹೋಗಲ್ಲ, ಸ್ಟೆಪ್ಸ್ ಚಿಕ್ಕದಾಗಿದೆ, ಡಿಸ್ಮೆಂಟಲ್ ಆಪ್ಷನ್ ಕೊಡ್ತೀವಿ. ನಾವೇ ಡಿಸ್ಮೆಂಟಲ್ ಮಾಡಿ ಅಲ್ಲೇ ಬಂದು ಫಿಟ್ಟಿಂಗ್ ಮಾಡೋ ಥರ ಆಪ್ಷನ್ ಕೊಡ್ತೀವಿ. ಎಲ್ಲ ಥರ ಆಪ್ಷನ್ ಇದೆ ಸರ್. ಯಾಕಂದ್ರೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅದಕ್ಕಾಗಿ ನಾನು ಹೇಳೋದು, ಕ್ವಾಲಿಟಿನಲ್ಲಿ ಕಡಿಮೆ ಮಾಡಲ್ಲ ಸರ್, ಮಾಡಿಲ್ಲ ಇದುವರೆಗೂ. ನಮಗೆ ಆಪಲ್ ವುಡ್ ಅನ್ನು ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ ಸರ್. ಕ್ವಾಲಿಟಿ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್ ಅಂತ ಹೆಸರು ಮಾಡ್ಬಿಟ್ಟಿದೀವಿ. ನಿಮ್ಗೆ ಯಾವ ತರ ಕ್ವಾಲಿಟಿ ಬೇಕೋ ನಾನು ಮಾಡ್ಕೊಡ್ತೀನಿ ಸರ್, ಯಾವ ತರ ಕಲರ್ ಬೇಕೋ ನಾನು ಮಾಡ್ಕೊಡ್ತೀನಿ. ಒಂದೊಂದು ಸೋಫಾಗ 500 ಕಲರ್, 600 ಕಲರ್, 700 ಕಲರ್ ಆಪ್ಷನ್ ಕೊಡ್ತೀನಿ. ಬನ್ನಿ, ನಿಮ್ಗೆ ಯಾವ್ದು ಬೇಕೋ ನಿಮ್ಮ ಇಂಟೀರಿಯರ್ ತಕ್ಕ ನಾನು ಮಾಡ್ಕೊಡಕ್ ನಾನು ರೆಡಿ ಇದೆ. ಮತ್ತೆ ಸುಮಾರು ಸೋಫಾಗಳು ಇದಾವೆ. ಸೊ ಬನ್ನಿ ಸರ್, ಎಲ್ಲರೂ ನಾರ್ಮಲ್ ಆಗಿ ಏನಂದ್ರೆ ಸಿಂಗಲ್ ಹೆಡ್ರೆಸ್ಟ್ ಮಾಡ್ತಾರೆ, ಡಬಲ್ ಹೆಡ್ರೆಸ್ಟ್ ಮಾಡಿದ್ವಿ. ಅಂದ್ರೆ ಒಂದ್ರ ಮೇಲೆ ಒಂದು ಡಬಲ್ ಹೆಡ್ರೆಸ್ಟ್. ಏನಕ್ಕೆ ಅಂತ ಹೇಳಿದ್ರೆ ತಲೆಗೆ ಎಕ್ಸಾಕ್ಟ್ ಆಗಿ ಬರಬೇಕು ಅಂತ ಸರ್. ತಲೆ ಇದೆಯಲ್ಲ ಸರ್, ಅವ್ರಿಗೆ ಎಕ್ಸಾಕ್ಟ್ ಆಗಿ ಎಲ್ಲಿಗೆ ಬೇಕಲ್ಲಿ ಎಕ್ಸಾಕ್ಟ್ ಆಗಿ ಕಂಫರ್ಟ್ ಆಗಿ ಬರ್ತದೆ. ಅದಕ್ಕಾಗಿ ಅವ್ರು ಬೇರೆ ಸೋಫಾ ನೋಡ್ಬಿಟ್ಟು ನಮ್ಗೆ ಈ ತರ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಬೇಕು, ಅದನ್ನು ಮಾಡ್ಕೊಡ್ತೀವಿ. ಸಿಂಗಲ್ ಬೇಕಾ, ಡಬಲ್ ಬೇಕಾ, ಅದ್ರಲ್ಲಿ ಯಾವ ತರ ಆಪ್ಷನ್ ಬೇಕು, ಕಸ್ಟಮರ್ ಯಾವ ತರ ಕೇಳಿದ್ರೆ ಸರ್ ಆ ತರ ಮಾಡ್ಕೊಡಕ್ ನಾವು ರೆಡಿ ಇದೀವಿ. ನಾವ್ ಯಾಕಂದ್ರೆ ಕಸ್ಟಮೈಸಲ್ ಕಿಂಗ್ ಸರ್ ನಾವು. ಇದು ಬಂದು ರೆಕ್ಲೈನರ್ ಸೋಫಾ, ಓಕೆನಾ. ಅವ್ರಿಗೆ ಯಾವ ಥರ ಬೇಕಾದ್ರೆ 3 ಸೀಟ್ರಲ್ಲಿ ಮ್ಯಾನ್ಯಲ್ ರಿಕ್ಲೈನರ್ ಮಾಡಿದ್ದೀವಿ, ಓಕೆನಾ. ನೋಡಿ, ಫುಲ್ ಆರಾಮಾಗಿ ಮಲಗಿಬಿಡ್ಬೋದು ನಿಮಗೆ, ಓಕೆನಾ. ಇದರಲ್ಲಿ ಮ್ಯಾನ್ಯಲ್ ಬೇಕಾ ಮ್ಯಾನ್ಯಲ್ ಕೊಡ್ತೀವಿ, ಮೋಟ್ರೈಸ್ ಬೇಕಾ ಮೋಟ್ರೈಸ್ ಕೊಡ್ತೀವಿ, ಬಟನ್ ಸಿಸ್ಟಮ್ ಬೇಕಾ ಬಟನ್ ಸಿಸ್ಟಮ್ ಕೊಡ್ತೀವಿ. 3 ಸೀಟ್ರ್ ಆಗಿರ್ಬೋದು, ಸಿಂಗಲ್ ಸೀಟ್ರ್ ಆಗಿರ್ಬೋದು. ಅವ್ರು ಯಾವ ಥರ ಕೇಳಲಿಲ್ಲ, ಕಾರ್ನರ್ ಸೋಫಾನಲ್ಲೇ ರೆಕ್ಲೈನರ್ ಬರಬೇಕಾ, ಯಾವ ಥರ ಆಪ್ಷನ್ ಆದರೂ ಕೇಳಿ ಸರ್ ನಾವು ಮಾಡ್ಕೊಡ್ತೀವಿ. ನಾವು ಕಸ್ಟಮೈಸ್ ನಾವು ಹೇಳಿರಲ್ಲ, ಕಸ್ಟಮೈಸಲ್ಲಿ ಕಿಂಗ್ ಇದ್ದೀವಿ.
ಅವ್ರ ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅವ್ರು ಯಾವ ಥರ ಆದರೂ ಕೇಳಿ ಆ ಥರ ನಾವು 311 ಸೋಪಾಗ್ಲು ಇವೆಲ್ಲ. ಕೆಲವರೆಲ್ಲ ಸರ್ ಏನಂದರೆ ವೀಡಿಯೋಗಳು ಮಾಡ್ಬಿಟ್ಟು ನಾವು 5,000 ಕೊಡ್ತೀವಿ, 10,000 ಕೊಡ್ತೀವಿ, 3,000 ಕೊಡ್ತೀವಿ, 7,000 ಕೊಡ್ತೀವಿ ಅಂತಾರೆ. ನಾವು ಆ ಥರ ಎಲ್ಲ ಖಂಡಿತ ಆಸೆ ಇಡ್ಸೋಕೆ ಹೋಗಲ್ಲ ಸರ್, ಓಕೆನಾ. ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಇರೋದೇ 28,000ನಿಂದ ಸೋಪಾಗ್ಲು. ಯಾಕಂದರೆ ನಮ್ಮದು ಪ್ರೀಮಿಯಂ ಸೋಪಾಗ್ಲಿ ಸರ್. ನಾವು ಆ ಥರ ಕಸ್ಟಮರ್ಗೆ ಏನೋ ಕರೆದ್ಬಿಟ್ಟು ಅವ್ರಿಗೆ EMI ಆಪ್ಷನ್ ಕೊಡ್ತೀವಿ, ಸೀಟ್ ವೈಸ್ ಹೇಳಿದ್ದೀವಿ, ಆ ಥರ ಎಲ್ಲ ಬೇಡ. ಫುಲ್ ಸೋಫಾ ನಿಮಗೆ 311 5 ಸೀಟ್ರ್ ಸೋಫಾ 28,000ನಿಂದ ಸ್ಟಾರ್ಟಿಂಗ್ ಇದೆ. ಎಲ್ಲ ಥರ ಇದೆ, ಎಲ್ಲ ವುಡ್ ಇದೆ, ಎಲ್ಲ ಥರ ಕುಷನ್ ಇದೆ. ಅದ್ರ ಮೇಲೆ ರೇಟ್ಗಳು ಡಿಪೆಂಡ್ ಆಗ್ತಾವೆ. ನೀವು ಯಾವ ಸೆಲೆಕ್ಟ್ ಮಾಡ್ತಿರೋ ಮಾಡಲಿ, ಅದ್ರ ಮೇಲೆ ರೇಟ್ಗಳು ಡಿಪೆಂಡ್ ಮಾಡ್ಕೊಡ್ತೀವಿ. ಸೋಫಾ ಬೇಕಾದ್ರೆ 311 ನೋಡ್ಬೋದು. ಸ್ಟಿಚಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಇಲ್ಲೆಲ್ಲ ಒಳ್ಳೆ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದಾರೆ. ಕುತ್ಕೊಂಡ್ರೆ ಕಂಫರ್ಟು ಮತ್ತು ಹೆಡ್ರೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಕ್ಲಿಯರಾಗಿ. ಅದರಲ್ಲೂ ಕೂಡ ಡಿಸೈನ್ಸ್ ಇಲ್ಲಿ ನೋಡಿ, ಈ ಥರ ಒಂದು ಪೈಪಿಂಗ್ ಪಟ್ಟಿ ಮಾಡಿದ್ದಾರೆ. ಸೊ ಅದು ಕೂಡ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಮತ್ತು ಗೋಲ್ಡನ್ ಲೆಗ್ ನೋಡಿ. ಸೊ ಅದೆಲ್ಲ ಇವರೇ ಕಸ್ಟಮೈಸ್ ಹಿಂಗೆ ಬರಬೇಕಂತ ಹೇಳ್ಬಿಟ್ಟು ಮಾಡಿಸ್ತಾರೆ. ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಹೋಗೋದದೆಲ್ಲ. ಹೌದು ಸರ್, ಖಂಡಿತ. ಇದು ನೋಡಿ ಸೆಂಟ್ರ್ ಟೇಬಲ್ ಥರ ನಿಮ್ಗೆ ಗೊತ್ತಾಗ್ತದೆ ಅಷ್ಟೇ. ಇದು ಸೆಂಟ್ರ್ ಟೇಬಲ್ ಅನ್ಕೊಂತೀರ, ಬಟ್ ಇದು ಸೆಂಟ್ರ್ ಟೇಬಲ್ ಅಲ್ಲ, ಇದು 4 ಸ್ಟೂಲ್ ಬರ್ತದೆ, ಓಕೆನಾ. 4 ಸ್ಟೂಲ್, 4 ಕಡೆ 4 ಸ್ಟೂಲ್ ಬರ್ತದೆ. ನಿಮಗೆ ಸೆಂಟ್ರ್ ಟೇಬಲ್ಗೂ ಯೂಸ್ ಮಾಡ್ಕೊಬೋದು, ಡೈನಿಂಗ್ ಟೇಬಲ್ಗೆ ಯೂಸ್ ಮಾಡ್ಕೊಬೋದು, ನಿಮ್ಗೆ ಯಾವ ಕ್ಯಾರಮ್ ಬೋರ್ಡ್ ಆಡಬೇಕು ಅದಕ್ಕೆ ಯೂಸ್ ಮಾಡ್ಕೊಬೋದು. ನೀವು ಪ್ರತಿಯೊಂದಕ್ಕೂ ಮಲ್ಟಿಪರ್ಪೋಸ್ ಯೂಸ್ ಅಂತದ್ದು, ಓಕೆನಾ. ಅದರ ಸೋಫಾ ಮುಂದೆನೇ ಇಟ್ಟಿದ್ದೀವಿ. ಒಂದು ಎಕ್ಸಾಂಪಲ್ ಇವಾಗ ನೋಡಿ, ಡಬಲ್ ಪಟ್ಟಿ ಸೋಫಾ ಅಂತೀವಿ, ಪೈಪಿಂಗ್ ಸಮೇತ ಕೊಟ್ಟಿದ್ದೀವಿ ಸರ್, ಪೈಪಿಂಗ್ ಸಮೇತ, ಓಕೆನಾ. ಎಲ್ಲರೂ ನಾರ್ಮಲಾಗಿ 311 ಅಂತ ಇಡ್ತಾರೆ, ನಾವು 321 ಅಂತ ಇಟ್ಟಿದ್ದೀವಿ. ಯಾಕಂದರೆ ಕಸ್ಟಮರ್ಗೆ ಆಪ್ಷನ್ ಅಷ್ಟೇ. ಅವ್ರು ಅದರಲ್ಲೇ 5 ಸೀಟ್ರ್ ಬೇಕಾ, 6 ಸೀಟ್ರ್ ಬೇಕಾ, 8 ಸೀಟ್ರ್ ಬೇಕಾ, 10 ಸೀಟ್ರ್ ಬೇಕಾ, ಅವ್ರು ಎಷ್ಟು ಸೀಟ್ರ್ ಆದರೂ ಕೇಳಿ ಕಸ್ಟಮೈಸ್ ನಾವು ಮಾಡಿಕೊಡ್ತೀವಿ ಸರ್. ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. 2, 3, 2 ಡಿವೈಡ್ರು ಸೆಂಟ್ರಿ ಟೇಬಲ್. ಸ್ವಲ್ಪ ಹೆವಿ ಸೋಫಾ ಇದೆ ಸರ್, ನಾರ್ಮಲ್ ಇಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಸರ್. ಇದರಲ್ಲಿ ನೋಡಿ, ನಾರ್ಮಲ್ ಒಳಗಡೆ ಒಂದು ಫ್ರೇಮ್ ಬಂದಿದೆ, ಅದಾದ್ಮೇಲೆ ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ ಟೀ ಕುಡಲ್ಸ್ ಕಟ್ಟಿಂಗ್ ಕೊಟ್ಟಿದ್ದೀವಿ. ಏನಕ್ಕಂದ್ರೆ ಡಬಲ್ ಏನಕ್ಕಂದ್ರೆ ಯಾವತ್ತು ಬೆಂಡ್ ಆಗಬಾರ್ದು, ಮುರಿಬಾರ್ದು, ಬ್ರೇಕ್ ಆಗಬಾರ್ದು ಅಂತಷ್ಟೇ. ಸೊ ಒಬ್ರಲ್ಲ ಇಬ್ಬರಲ್ಲ 10 ಜನ ಕೂತ್ಕೊಳ್ಳಿ ಸರ್, ನಮ್ಮ ಸೋಫಾಗ್ಲಿ ಏನೂ ಆಗಲ್ಲ. ನೀವು ಆಲ್ರೆಡಿ ಜಂಪ್ ಮಾಡಿ ತೋರಿಸಿದ್ರ, ಸುಮಾರು ಸರಿ ಮಾಡಿದ್ರೆ, ಇವತ್ತು ಮಾಡಿದ್ರ. ನಾನು ಅಷ್ಟು ಕಂಫರ್ಟಾಗಿ ನಾನು ಹೇಳ್ತೀನಿ ಸರ್, ನಮ್ಮ ಸೋಫಾಗ್ಲಿ ಖಂಡಿತ ಏನಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸರ್, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು. ನಾವು ಒಳಗಡೆ ಏನು ಹಾಕಿರ್ತೀವಿ, ಏನು ವುಡ್ ಹಾಕಿರ್ತೀವಿ, ಏನು ಕುಷನ್ ಹಾಕಿರ್ತೀವಿ, ನಮ್ಗೆ ಗಾತ್ರ ಗೊತ್ತಿರ್ತದೆ. ನಾವು ಯಾವುದೇ ಕಾರಣಕ್ಕೂ ಸರ್ ಲೋಕಲ್ ಐಟಮ್ ನಾವು ಮಾಡಲ್ಲ ಸರ್. ಕಸ್ಟಮರ್ ಕೇಳಿ ನನಗಿಲ್ಲ ಸರ್, ನನಗೆ ಆ ಥರ ಸೋಫಾ ಬೇಡ, ಇನ್ನು ಸ್ವಲ್ಪ ಕಡಿಮೆ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡಿ, ಖಂಡಿತ ನಾನು ಮಾಡಲ್ಲ. ಯಾಕಂದರೆ ಸರ್, ನಾನು ಈ ಹೆಸರು ಮಾಡ್ಬೇಕಂದ್ರೆ 20 ವರ್ಷ ಕಷ್ಟಪಟ್ಟಿದ್ದೀನಿ ಸರ್. ಆಪಲ್ ವುಡ್ ಫರ್ನಿಚರ್ ಈ ರೇಂಜಿಗೆ ಬೆಳಿಬೇಕಂದ್ರೆ 20 ವರ್ಷ ಕಷ್ಟಪಟ್ಟಿದ್ದೀನಿ. ಆ ಹೆಸರು ನಾನು ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅದಕ್ಕಾಗಿ ಲೋಕಲ್ ಐಟಮ್ ನಾನು ಖಂಡಿತ ರೆಡಿ ಮಾಡಲ್ಲ. ಯಾರಾದರೂ ಲೋಕಲ್ ಐಟಮ್ ಬೇಕು ಆ ಥರ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಅಂಗಡಿಗೆ ಬರಬೇಡಿ, ನಾನು ಕೊಡೋದು ಇಲ್ಲ. ನಾವು ರೆಡಿನೇ ಮಾಡಲ್ಲ ಅಂದ್ರೆ ಇನ್ನು ಕೊಡೋದೇ ಇಲ್ಲ ಸರ್. ಕ್ವಾಲಿಟಿ ನೋ ಕಾಂಪ್ರಮೈಸ್ ಬಿಟ್ರು. ಇದು ನಮ್ಮ ಅಂಗಡಿ ಕ್ವಾಲಿಟಿ ಅಂಗಡಿ, ಇದು ಕನ್ನಡಿಗರ ಅಂಗಡಿ. ಬನ್ನಿ ಸರ್, ಖಂಡಿತ ಸರ್. ಕನ್ನಡಿಗರ ಅಂಗಡಿ ಅನ್ನೋ ಇನ್ನೊಂದು ಹೇಳ್ಬಿಡಲ್ಲ ಸರ್, ನಮ್ಮ ಫೀಲ್ಡಲ್ಲಿ ತುಂಬ ಕಡಿಮೆ ಸರ್. ಕನ್ನಡಿಗರು ಇರೋದು ನಮ್ಮ ಫೀಲ್ಡಲ್ಲಿ ತುಂಬ ಕಡಿಮೆ. ನಾನು ಇವತ್ತು ನಿನ್ನೆ ಬಂದವನಲ್ಲ ಸರ್, 20 ವರ್ಷ ಆಗಿದೆ. 20 ವರ್ಷದಿಂದ ಈ ಬಿಸ್ನೆಸ್ ನಾನು ಬೆಳೆಸ್ಕೊಂಬಂದಿರೋದು. ನಾನು ಸ್ಟಾರ್ಟಿಂಗು ಸರ್, ಒಂದು ಕಾರ್ಪೆಂಟ್ರು, ಒಂದು ಪಾಲಿಶ್ ಹುಡುಗನ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋ ಕೆಲಸ ಇವತ್ತು ನಂದು ಎಷ್ಟು ಬ್ರಾಂಚ್ಗಳಿದೆ, ಎಷ್ಟು ಅಂಗಡಿ ಇದೆ, ಎಷ್ಟು ಹುಡುಗರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಮಟ್ಟಕ್ಕೆ ನಾನು ಬೆಳೆಸಿದ್ದೀನಿ ಅಂದರೆ ಮೇಯ್ನ್ ಕ್ವಾಲಿಟಿ ಸರ್. ಯಾಕಂದರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಯಾರೋ ಒಬ್ರು ನಿಮ್ಮಂಥವ್ರು ಐಟಮ್ ತಗೊಂಡೋಗಿ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲ ಐಟಮ್ ಚೆನ್ನಾಗಿದೆ ಅಲ್ಲಿ ಹೋಗಿ ತಗೊಂಬೋದು ಅಂದ್ಬಿಟ್ಟು. ಆ ಥರ ಬೆಳೆಸ್ಕೊಂಬಂದಿರೋ ನನ್ನ ಅಂಗಡಿ. ಇದು ನೋಡಿ, ನೋಡೋಕೆ ಬರೀ 3 ಸೀಟ್ರ್ ಸೋಫಾ ಥರ ಕಾಣಿಸ್ತದೆ. 3 ಸೀಟ್ರ್ ಸೋಫಾನೇ ಅದು, ಬಟ್ ಅದು ಮಲ್ಟಿಪರ್ಪಸ್ ಯೂಸ್ ಆಗ್ತದೆ. ಹೆಂಗೆ ಅನ್ಕೊಂಡ್ರೆ, ಇವತ್ತು 3 ಸೀಟ್ರ್ ಇದೆ ಹೇಳಿ, ಲಾಕ್ ಇರ್ತದೆ. ಲಾಕ್ ಓಪನ್ ಮಾಡಿದರೆ ನಿನಗೆ ಡಬಲ್ಲು, ಒಂದು ನಿಮಿಷ, ಸ್ಟೋರೇಜ್ ಬೇಕಾದರೆ ಸ್ಟೋರೇಜ್ ಬರ್ತದೆ, ಓಕೆನಾ. ಅದಾದಮೇಲೆ ಡಬಲ್, ನೀವು ಟಿ ವಿ ನೋಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಈ ಥರ ಕೂತ್ಕೊಂಡು ಟಿ ವಿ ನೋಡ್ಬೋದು, ಓಕೆನಾ. ಅಂದ್ರೆ ಆರಾಮಾಗಿ ನಿಮ್ಗೆ ಎಷ್ಟು ಬೇಕಂದ್ರೆ. ಇನ್ನೂ ಮಲಗಬೇಕಾ ಇನ್ನೂ ಹೇಳಿ, ಅಂದ್ರೆ ಒಂದು ಹಾಲ್ಗೆ ಜಾಗ ಕಡಿಮೆ ಇದ್ರೆ ಫುಲ್ ಮಲಗಬೇಕಂತ ಹೇಳಿ. ಹೌದು ಸರ್, ಅಲ್ವಾ. ಮಲ್ಟಿಪರ್ಪಸ್ ಯೂಸ್ ಆಗ್ತದೆ ಸರ್. ಚಿಕ್ಕ ಕಾಲಗಳು ಇರ್ತಾವಲ್ಲ, ಅದೇ ಸೋಫಾನು ಆಗ್ತದೆ, ಅದೇ ಮಂಚನೂ ಆಗ್ತದೆ, ಅದೇ ಸ್ಟೋರೇಜ್ ಯೂಸ್ ಆಗ್ತದೆ. ಸಿಂಗಲ್ ಬೆಡ್ರೂಮ್ ಹೌಸ್ ಇದೆ 1 BHK, ಅಂತ ಕಡೆ ಹೆಂಗಪ್ಪ ಹಾಕೋದಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಬೆಡ್ ಫೋಲ್ಡ್ ಮಾಡೋದು ಮತ್ತೆ ತುಂಬಾ ಈಸಿ ಇದೆ ಸರ್. ಹಂಗೆ ತೋರಿಸಿ, ಫೋಲ್ಡ್ ಇದೆಯಲ್ಲ, ಜಸ್ಟ್ ಫೋಲ್ಡ್ ಮಾಡೋದು, ತೆಗೆಯೋದು, ಜಸ್ಟ್ ಪ್ರೆಸ್ ಮಾಡಿ ಅದಿಚ್ಕದೆ ಫೋಲ್ಡ್ ಆಗುತ್ತೆ, ಓಕೆನಾ. ಒಂದು ಸ್ಟೆಪ್, ಇನ್ನೊಂದು ಸ್ಟೆಪ್ ಅಷ್ಟೇ. ತುಂಬಾ ಈಸಿ ಇದೆ. ಯಾರು ಬೇಕಾದ್ರೆ ಚಿಕ್ಕ ಮಕ್ಕಳು ಬೇಕಾದ್ರೆ ಮಾಡ್ಬೋದು ಅಂತ ಸೀನ್ ಎಲ್ಲ ಏನಿಲ್ಲ. ಹೌದು ಸರ್, ಖಂಡಿತ ಇಲ್ಲ. ಇವೆಲ್ಲ ಕಾರ್ವಿಂಗ್ ಸೋಫಾಗಿ ಸರ್, ಇವೆಲ್ಲ ಕಾರ್ವಿಂಗು ವಿತ್ ಟೀ ಕುಡ್ ಸೋಫಾಗ್ಲು. ಈ ಥರ ಅದರಲ್ಲೂ ಆಪ್ಷನ್ ಇಟ್ಟಿದ್ದೀವಿ. ಸೊ ಕಾರ್ವಿಂಗ್ ಸೋಫಾ ಅಂತ ತಕ್ಷಣ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಈ ಥರ ಎಲ್ಲ ಡಿಸೈನ್ಸ್ ಇರ್ತಕ್ಕಂಥದ್ದನ್ನ ಕಾರ್ವಿಂಗ್ ಸೋಫಾ ಅಂತ ಕರೀತಾರೆ. ಒಂದು ವುಡ್ನ ಬೆಂಡ್ ಮಾಡಿ ಈ ಥರ ಎಲ್ಲ ಡಿಸೈನ್ಸ್ ಮಾಡಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನೋಡಿ ಸರ್. ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಥರ ಡಿಸೈನ್ಸ್. ನಾವು ಮೈಸೂರು ಅರಮನೆಗೆ ಹೋದ್ರೆ ಈ ಥರ ಎಲ್ಲ ಡಿಸೈನ್ಸ್ ನೋಡ್ಬೋದು. ಆಗಿನ ಕಾಲದಲ್ಲಿ ತುಂಬ ಇಷ್ಟಪಡ್ತಕ್ಕಂಥದ್ದು ಇದೆಲ್ಲ ಕೆತ್ತನೆಗಳು, ಡಿಸೈನ್ಸ್ಗಳು, ಅದರಲ್ಲಿ ಡಿಸೈನ್ ಮಾಡ್ತಕ್ಕಂಥದ್ದು ಸರ್. ತುಂಬ ವೆರೈಟಿ ಇಟ್ಟಿದ್ದೀವಿ ಸರ್. ಈ ಕಡೆ ತೋರಿಸಿ, ಹಂಗೆ ದೂರದಿಂದನೇ ತೋರಿಸಿ, ಹತ್ತಿರದಿಂದ ಬೇಡ. ತುಂಬ ಆ ಥರ ತುಂಬಾನೇ ವೆರೈಟಿ ಇಟ್ಟಿದ್ದೀವಿ. ಇವಾಗ ಈ ಸೋಫಾ ನೋಡಿ, CNC ಮಾಡಲು ಅಂತೀವಿ. ಇದೆಲ್ಲೂ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ ಸರ್. ತೋರಿಸಿ, ಇದು
ನಾರ್ಮಲ್ ಬರ್ಪಿ ಸ್ಲೈ ಹೊಡಿತಾರೆ, ನಾವು CNC ಕಟಿಂಗ್ ಹೊಡೆದಿದ್ದೀವಿ. ಓಕೆನಾ, ಈ ತರ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಡಿಫ್ರೆಂಟ್ ಸರ್, ಇದ್ರಲ್ಲಿದ್ದು ಇದ್ರಲ್ಲಿಲ್ಲ, ಇದ್ರಲ್ಲಿದ್ದು ಇದ್ರಲ್ಲಿಲ್ಲ, ಇದು ಬೇರೆ, ಇದು ತೋರಿಸಿ, ಇದು ಬೇರೆ. ಓಕೆನಾ. ಸೊ ಇಲ್ಲಿ ನೋಡಿ, ಕೆಲವೊಂದು ಕಡೆ ಮಾತ್ರ ನೋಡಿರ್ತೀರ ನೀವು ಈ ತರ ರಾಜ ಮರ್ಯಾದೆ ಕೊಡುವಂತಹ, ರಾಜರು ಕೂತುಕೊಳ್ಳುವಂತಹ ಡಿಸೈನಲ್ ಸೋಫಾ ಏನಾದರೂ ಬೇಕು ಅಂದರೆ ನಮ್ಮ ಆ್ಯಪಲ್ವುಡ್ ಫರ್ನಿಚರ್ಲಿ ಸದಾ ಸಿಗ್ತಿರುತ್ತೆ. ನೋಡಿ ಯಾವ ಥರ ಇದು ನೋಡಿದರೆ, ಅಯ್ಯೋ ಇದು ನಮ್ಮಂತರ್ಗೆ ಅಲ್ಲ ಬಿಡಪ್ಪ ಅಂತ ಅನ್ಕೊತೀವಿ. ಎಲ್ಲರೂ ಕೂಡ ಇದನ್ನ ಬೈ ಮಾಡ್ಬೋದು, ಆ ಬಡ್ಜೆಟಲ್ಲೇ ಕೊಡ್ತಾರೆ. ನಿಮ್ಗೆ ಏನಾದರೂ ಲೋನಲ್ಲಿ ಬೇಕಾ, ಫೈನಾನ್ಸಲ್ಲಿ 0 ಡೌನ್ ಪೇಮೆಂಟಲ್ಲೂ ಕೂಡ ಇವ್ರು ಕೊಡ್ತಾರೆ. ನಿಮ್ಮ ಪ್ರೊಫೈಲ್ ಅಂತ ಚೆನ್ನಾಗಿರ್ಬೇಕಷ್ಟೇ. ಹೌದು ಸರ್, EMI ಇದೆ, 0 ಡೌನ್ ಪೇಮೆಂಟ್, ನೋ ಕಾಸ್ಟ್ EMI ಅಂತೀವಿ. ಅಂದ್ರೆ ಒಂದೇ ರೂಪಾಯಿ ಇಂಟ್ರೆಸ್ಟ್ ಸಮೇತ ಇಲ್ಲ, 0 ಕಾಸ್ಟ್ ಅಲ್ಲೇ ಮಾಡ್ಕೊಡ್ತೀವಿ. ತುಂಬಾ ಜನ ನನ್ನ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡಿದಿರಾ, ಮನೆಗಳು ಆಲ್ರೆಡಿ ಗೃಹ ಪ್ರವೇಶ ಆಗಿದೆ. ಯಾರಾದ್ರೂ ನೋಡಿದ್ರೆ ಆ್ಯಪಲ್ವುಡ್ ಅಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ನಿಮಗೆ ಕಣ್ಣಿಗೆ ಕಾಣುವಂತಹ ಡಿಸೈನ್ಸ್, ಕಣ್ಣಿಗೆ ಕಾಣುವಂತಹ ಆಪ್ಷನ್ಸ್ಗಳು ಇಲ್ಲಿ ಸಿಗ್ತದೆ. ಮತ್ತೆ ಬೆಂಗಳೂರು ಪೂರ್ತಿ ಫ್ರೀ ಡೆಲಿವರಿ ಇರ್ತದೆ, ನೀವು ಎಲ್ಲಿಂದ ಬೇಕಾದ್ರೂ ಕಾಲ್ ಮಾಡ್ಬೋದು. ನಿಮ್ಗೆ ಇಡೀ ಕರ್ನಾಟಕಕ್ಕೆಲ್ಲ ಡೆಲಿವರಿ ಕೊಡ್ತೀವಿ. ಯಾವ ಏರಿಯಾ ಕೇಳಿದ್ರು ಹೇಳಿ ಡೆಲಿವರಿ ಮಾಡಿಸ್ಕೊಡ್ತೀವಿ ನಮ್ಮ ಹುಡುಗರ ಮುಖಾಂತರ. ಬಟ್ ನಮ್ಮವೇ ಗಾಡಿಗಳಿದಾವೆ, ಸೇಫ್ ಆಗಿ ಮಾಡಿಸ್ಕೊಡ್ತೀವಿ. ಕರ್ನಾಟಕ ಚಾರ್ಜ್ ಇದೆ, ಬೆಂಗಳೂರು ಫ್ರೀ. ಬೆಂಗಳೂರು ಫ್ರೀ ಡೆಲಿವರಿ, ಬೆಂಗಳೂರು ಟೋಟಲಿ ಫ್ರೀ ಡೆಲಿವರಿ. ಫ್ರೀ ಡೆಲಿವರಿ, ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ತಗೊಳಲ್ಲ, ಮಿನಿಮಮ್ ಚಾರ್ಜ್. ಪ್ಲಸ್ ಬಜಾಜ್ EMI ಇದೆ, ಅದಕ್ಕೂ ಚಾರ್ಜ್ ಇಲ್ಲ. ಯಾಕಂದ್ರೆ ನಿಮ್ಗೆ 0% EMI ಅಲ್ಲಿ 0% ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ. ಅದು ಕೂಡ ಮಿನಿಮಮ್ ಚಾರ್ಜ್. ಯಾಕೆ ಹೇಳಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಚಿತ್ರದುರ್ಗದಿಂದ ಆರ್ಡರ್ ಮಾಡ್ತೀರಾ, ಇವ್ರದ್ದು ದಾವಣಗೆರೆಗೆ ಒಂದು ಡೆಲಿವರಿ ಕೊಡಬೇಕಾಗುತ್ತೆ. ಎರಡನ್ನೂ ಕಂಬೈನ್ ಮಾಡ್ಕೊಂಡು ಡೆಲಿವರಿ ಕೊಡ್ತಾರೆ. ಅವಾಗ ನಿಮಗೆ ನಾಮಿನಲ್ ಫೀಸ್ ಆಗುತ್ತೆ ಅದು ಟ್ರಾನ್ಸ್ಪೋರ್ಟ್ ಅಲ್ವಾ. ಇನ್ನೊಂದೇನು ಗೊತ್ತಾ ಸರ್, ಬೆಂಗಳೂರು ಡೆಲಿವರಿ ಅಂತ ನಾವು ಅಂತೀವಿ. ಕೆಲವರೆಲ್ಲ ಏನಂದ್ರೆ ನಮ್ದು 10 ಕಿಲೋಮೀಟರ್ ಡೆಲಿವರಿ, 5 ಕಿಲೋಮೀಟರ್, ಅದಾದ್ಮೇಲೆ ನೀವು ಪೇ ಮಾಡ್ಬೇಕು. ನಮ್ದಂಗಿಲ್ಲ ಸರ್, ಬೆಂಗಳೂರು ಎಲ್ಲ ಈ ಮೂಲೆಯಿಂದ ಆ ಮೂಲೆವರೆಗೂ ಎಲ್ಲಾದ್ರೂ ಕೇಳಿ ಒಂದೇ ಐಟಮ್ ಆಗ್ಲಿ ಕೊಡ್ತೀವಿ. ಹೆಂಗ್ ಕೊಡ್ತೀವಿ ಅಂದ್ರೆ ಸರ್, ನಮ್ ಡೈಲಿ ರೂಟ್ ವೈಸ್ ಹೋಗ್ತಾ ಇರ್ತದೆ ಐಟಮ್, ಕ್ಲಬ್ ಮಾಡಿ ಕಳ್ಸಿಕೊಡ್ತೀವಿ. 2-3 ಸಣ್ಣ ಐಟಮ್ ಇದ್ದಾಗ ಕ್ಲಬ್ ಮಾಡಿ ಕಳ್ಸಿಕೊಡ್ತೀವಿ. ಬಟ್ ಅದು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ನೆಲಮಂಗಲ ಟೋಲ್ ಇಂದ ಹೊಸೂರು ಟೋಲ್ ಅಲ್ವಾ, ಈ ಕಡೆ ಬಿಡದಿ ಟೋಲ್ ಇಂದ ಹೊಸಕೋಟೆ ಟೋಲ್. ಖಂಡಿತ ಸರ್, ಒಂದು ಬಾರ್ಡರ್ ಹಾಕೊಂಡ್ಬಿಡಿ, ಎಲ್ಲಿಗೆ ಬೇಕಾದ್ರೂ ಕಳಿಸ್ರಿ. ಫುಲ್ ಬೆಂಗಳೂರು ಸರ್, ಆಲ್ ಓವರ್ ಬೆಂಗಳೂರು ಎಲ್ಲಾದ್ರೂ. ಮಂಚಗಳಲ್ಲೇ ಬಡ್ಜೆಟ್ ಅಲ್ಲಿ ಬೇಕಾ, ಡಿಸೈನ್ ಅಲ್ಲಿ ಬೇಕಾ, ಒಂಥರ ಪ್ರೀಮಿಯಂ ಕ್ವಾಲಿಟಿಲಿ ಬೇಕಾ, ಅಥವಾ ನೀವೇನಾದ್ರೂ ಶೂಟಿಂಗ್ ಮಾಡ್ತೀರಾ ಲಕ್ಸುರಿಯಾಗಿ, ಸೊ ಅದಕ್ಕೂ ಕೂಡ ಸಿಗುತ್ತೆ. ಸೊ ಯಾವ ತರ ಬೇಕು ತಗೊಳ್ಳಿ. ವೈಟ್ ಕುಷನ್ ಅಂದ್ರೆ ವೈಟ್ ಬ್ಲೇಸರ್ ತರ ಇರಬೇಕು, ಪಳ 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 ಮಿಳಿಯೋ ತರ ನಿಮ್ಗೆ. ಅಥವಾ ನಿಮ್ಗೆ ಯಾವ ತರ ಬೇಕು, ಡೈಮಂಡ್ ಬೇಕಾ, ಅಥವಾ ಬ್ಲ್ಯಾಕ್ ವಿತ್ ವೈಟ್ ಬೇಕಾ, ಲೆದರ್ ಬೇಕಾ, ಬರೀ ಏನಾದರೂ ಜಸ್ಟ್ ಕ್ಲಾತದ್ ಬೇಕಾ, ಎಲ್ಲ ಥರನೂ ಇವ್ರು ಮಾಡಿಕೊಡ್ತಾರೆ. ಸೊ ಆ್ಯಪಲ್ವುಡ್ ಫರ್ನಿಚರಲ್ಲಿ ಇಂಥ ಐಟಮ್ ಸಿಗಲ್ಲ ಅನ್ನೋ ಮಾತೇ ಇಲ್ಲ ಸರ್. ಮಂಚ ಅಂದರೆ ಯಾವ ಸೈಜ್ ಬೇಕಾದರೂ ಕೊಡ್ತೀವಿ ಸರ್. ಅದು ಕ್ವೀನ್ ಸೈಜ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಸಿಂಗಲ್ ಆಗಿರ್ಬೋದು, ಡಬಲ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಬಾಟಮ್ ಸ್ಟೋರೇಜು, ಹೆಡ್ ಸ್ಟೋರೇಜ್, ಇವೆಲ್ಲ ನೋಡೋಕ್ಕೆ ಸುಮ್ಮನೆ ಡಿಸೈನ್ ಥರ ಕಾಣ್ತವೆ. ಬಟ್ ಇವೆಲ್ಲ ಸ್ಟೋರೇಜ್ಗೆ ಯೂಸ್ ಆಗ್ತವೆ ಸರ್. ಪಕ್ಕ ಯೂಸ್ ಅಲ್ಲ, ಸುಮ್ಮನೆ ಡಿಸೈನ್ಸ್ ಮಾಡಿದ ನೋಡಿ, ಸ್ಟೋರೇಜ್ಗೆ ಯೂಸ್ ಆಗ್ತದೆ. ಅಂದರೆ ಒಳಗಡೆ ಗಂಟ ಫುಲ್ ಸ್ಟೋರೇಜ್ ಇದೆ ಸರ್, ಫುಲ್ ಸ್ಟೋರೇಜ್ ಇದೆ. ಒಂದೇ ಕಾಟ್ ಅಂತಲ್ಲ, ಎಲ್ಲ ಕಾಟು ಇದಕ್ಕೆ ತೋರಿಸಿ, ಇದೆಯಲ್ಲ ಇವಾಗ ಎಕ್ಸಾಂಪಲ್ ನೋಡಿ, ನೋಡಕ್ ಡಿಸೈನ್ ತರ ಕಾಣ್ತದೆ. ಬಟ್ ಇದ್ರಲ್ಲಿ ಸ್ಟೋರೇಜ್ ಯೂಸ್ ಆಗ್ತದೆ. ಹೆಡ್ ಸ್ಟೋರೇಜು ಇದೆ, ಬಾಟಮ್ ಸ್ಟೋರೇಜ್ ಇದೆ. ಅದರಲ್ಲೇ ನಿಮ್ಗೆ ಹೈಡ್ರಾಲಿಕ್ ಬೇಕಾದ್ರೆ ಹೈಡ್ರಾಲಿಕ್ ಕೊಡ್ತೀವಿ, ವಿತೌಟ್ ಸ್ಟೋರೇಜ್ ಬೇಕಾದ್ರೆ ವಿತೌಟ್ ಸ್ಟೋರೇಜ್ ಕೊಡ್ತೀವಿ. ಓಕೆನಾ. ನಿಮಗೆ ಯಾವ ವುಡ್ಡಲ್ಲಿ ಬೇಕು, ಶೀಶಮ್ ವುಡ್ಡಲ್ಲಿ ಬೇಕಾ, ರೋಸ್ ವುಡ್ಡಲ್ಲಿ ಬೇಕಾ, ಟೀಕ್ ವುಡ್ಡಲ್ಲಿ ಬೇಕಾ, ಪ್ಲೈವುಡ್ ಅಲ್ಲಿ ಬೇಕಾ, ಎಲ್ಲಾ ತರ ಆಪ್ಷನ್ ಕೊಟ್ಟಿದೀವಿ. ಯಾವ್ದು ಬೇಕಾದ್ರೂ ರೆಡಿ ಮಾಡ್ತೀವಿ. ಬರೀ ಮ್ಯಾಟ್ರಸ್ ಬೇಕಂದ್ರೆ ಅದು ಕೊಡ್ತೀರಾ? ಬರೀ ಮ್ಯಾಟ್ರಸ್ ಕೊಡ್ತೀವಿ. ಅದು ವೆರೈಟಿ ಸರ್, ಎಲ್ಲಾ ಕಂಪ್ನಿ ಇದೆ. ನಿಮ್ಗೆ ರೆಸ್ಟೋಲೆಕ್ಸ್ ಬೇಕಾ, ರೆಸ್ಟೋಲೆಕ್ಸ್ ಕೊಡ್ತೀವಿ. ಪೆಪ್ಸ್ ಬೇಕಾ, ಪೆಪ್ಸ್ ಕೊಡ್ತೀವಿ. ಸಿರಸ್ ಬೇಕಾ, ಅದು ಕೊಡ್ತೀವಿ. ಸ್ಲೀಪ್ ಎಲ್ ಬೇಕಾ, ಅದು ಕೊಡ್ತೀವಿ. ಎಲ್ಲಾ ತರ ಆಪ್ಷನ್ ಇಟ್ಟಿದೀವಿ. ನೋಡಿ, ಕಸ್ಟಮರ್ ಯಾವ್ದು ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ಸ್. ಸೊ ಇಲ್ಲೆಲ್ಲ ಮಂಚಗಳ ರಾಶಿನೇ ಒಟ್ಬಿಟ್ಟಿದ್ದಾರೆ. ಸೊ ಇವ್ರದ್ದು ಸರ್ಜಾಪುರಕ್ಕೆ ಹೋದ್ರು ಕೂಡ ಅಷ್ಟೇ, ಗ್ರೌಂಡ್ ಫ್ಲೋರ್ ಒಂದಿಷ್ಟು ರಾಶಿ ಇಟ್ಟರೆ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದಾರೆ. ಅಲ್ಲಿಗೆ ಹೋಗೋರು ಅಲ್ಲಿಗೆ ಹೋಗಿ, ಇಲ್ಲಿಗೆ ಬನ್ನಾರು ಇಲ್ಲಿಗೆ ಬನ್ನಿ. ಸರ್ ಕಾಟನ್ ಬಂದರೆ ಡಿಫ್ರೆಂಟ್ ಇಡೀಸ್ ಸರ್. ನಿಮ್ಗೆ ಏನರಲ್ಲಿ ಬೇಕೇ, ಪ್ಲೈವುಡ್ ಅಲ್ಲಿ ಬೇಕಾ ಕೊಡ್ತೀವಿ, ಟೀಕ್ ವುಡ್ ಅಲ್ಲಿ ಬೇಕಾ ಕೊಡ್ತೀವಿ, ರೋಸ್ ವುಡ್ ಅಲ್ಲಿ ಬೇಕಾ ಕೊಡ್ತೀವಿ, ಶೀಶಮ್ ವುಡ್ ಅಲ್ಲಿ ಬೇಕಾ ಕೊಡ್ತೀವಿ ಸರ್. ಅಷ್ಟೇ. ಈ ತರ ಮಂಚಗಳೆಲ್ಲ ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ ಸರ್. ಯಾಕಂದ್ರೆ ಮಸ್ಕ್ಯೂಟೋ ಸೇಫ್ ಮಂಚಗಳು ಅಂತೀವಿ. ಜಸ್ಟ್ ಒಂದು ಮೆಸ್ ಹಾಕ್ಬಿಟ್ರೆ ಕಟ್ಬೋದು. ಜಸ್ಟ್ ಮೆಸ್ ಒಂದು ಹಾಕ್ಬಿಟ್ರೆ ಮಸ್ಕ್ಯೂಟೋಸ್ ಒಂದು ಚೂರು ತೊಂದರೆ ಇರಲ್ಲ ಸರ್. ಈ ತರ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಸೌಂಡ್ ಆಗಲ್ವಾ ಸರ್ ಇದು? ಇಲ್ಲ, ಖಂಡಿತ ಆಗಲ್ಲ ಸರ್. ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ, ಆದ್ರೂ ಚೆಕ್ ಆಗ್ತಾ ಇಲ್ಲ. ಓಕೆ, ಇನ್ನು ಫಿಟ್ಟಿಂಗ್ ಮಾಡಿಲ್ಲ, ಆದ್ರೂ ಚೆಕ್ ಆಗ್ತಾ ಇಲ್ಲ ಸರ್. ಎಲ್ಲ ಒರಿಜಿನಲ್ ಸರ್, ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿರೋ ಸರ್. ಇನ್ನೊಂದೇನು ಗೊತ್ತಾ ಸರ್, ಇನ್ನೊಂದು ಹೇಳ್ಬಿಡ್ಲಾ, ಇವೆಲ್ಲ 5 ವರ್ಷ 10 ವರ್ಷ ಯೂಸ್ ಮಾಡೋ ಅಂತ ಐಟಮ್ ಅಲ್ಲ ಸರ್, 100 ವರ್ಷ ಯೂಸ್ ಮಾಡೋ ಅಂತ ಐಟಮ್. 100 ವರ್ಷ ಸರ್, ನಾನು ಗ್ಯಾರಂಟಿ ಬರ್ದು ಕೊಡ್ತೀನಿ. ಹುಳ ಅನ್ನೋದು ಬರೋದೇ ಇಲ್ಲ ಇದರಲ್ಲಿ. 100 ವರ್ಷ ಗ್ಯಾರಂಟಿ ಬರ್ದು ಕೊಡ್ತೀನಿ ನಾನು. ಮಗಳನ್ನ ಮದುವೆ ಮಾಡಿಕೊಟ್ರೆ ಅಳಿಯೋನಿಗೆ ಕ್ವಾಲಿಟಿ ಕೊಡಬೇಕು ನಾನು ಮಂಚ ಅಂತ ಇರ್ತಿರಲ್ಲ, ಬನ್ನಿ ಆ್ಯಪಲ್ವುಡ್ಗೆ. ಯಾವ ಥರ ಕ್ವಾಲಿಟಿ ಬೇಕು ವಿತ್ ಫ್ಯೂಚರ್ಸ್ ಇರ್ತಕ್ಕಂಥ ಮಂಚ ಕೊಡ್ತಾರೆ. ಸೊಳ್ಳೆ ಪರದೆ ಕಟ್ತೀರಾ ಅಥವಾ ಮಗು ಡೆಲಿವರಿ ಆದಮೇಲೆ ಆ ತೊಟ್ಲು ಕಟ್ತೀರಾ, ಎಲ್ಲದಕ್ಕೂ ರೆಡಿ ಇದೆ. ಒಂದೇ ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಇದೆಲ್ಲ. ಹೌದು ಸರ್. ಇನ್ನು ತೋರಿಸಿ ಆ ಕಡೆ ಡಿಸೈನ್ಸ್ ಎಲ್ಲ. ಅದನ್ನು ಕೂಡ ಫಿಟ್ಟಿಂಗ್ಸ್ ಡಿವೈಡ್ ಮಾಡ್ಕೋಬಹುದು ಸಿಂಗಲ್ ಆಗಿ. ಎಲ್ಲಿ ಬೇಕಾದ್ರೂ ಪೋರ್ಟ್ ಮಾಡ್ಕೋಬಹುದು. ಇವೆಲ್ಲ ಶೀಶಮ್ ವುಡ್ ಅಲ್ಲಿ ಮಾಡಿರೋದು. ಓಕೆನಾ.
ನಿಮ್ಗೆ ಯಾವ ತರ ಬೇಕಾದ್ರೆ ಇದು ನೋಡಿ ಸರ್, ಇದು ಹೊಸ ಮಾಡಲ್. ಇರ್ತಾರೆ sir, copy ಇದರಲ್ಲೇ ಮಾಡೋರು ಸ್ಟೋರೇಜ್ ಬೇಕಾ ಸ್ಟೋರೇಜ್ ಕೊಡ್ತೀವಿ, ವಿತೌಟ್ ಸ್ಟೋರೇಜ್ ಬೇಕಾ ಕೊಡ್ತೀವಿ, ಹೈಡ್ರಾಲಿಕ್ ಸ್ಟೋರೇಜ್ ಬೇಕಾದ್ರೂ ಕೊಡ್ತೀವಿ, ಹೆಡ್ ಸ್ಟೋರೇಜ್ ಬೇಕಾದ್ರೂ ಕೊಡ್ತೀವಿ, ಬಾಟಮ್ ಸ್ಟೋರೇಜ್ ಬೇಕಾದ್ರೂ ಕೊಡ್ತೀವಿ. ಬೇಡ ಅವ್ರ ಸೈಜಲ್ಲಿ ಹೋಗ್ಬೇಕು, ಸಿಂಗಲ್ ಕಾಟು, ಡಬಲ್ ಕಾಟು, ಕ್ವೀನು, ಕಿಂಗ್ ಯಾವ ತರ ಇಲ್ಲ, ಬೇಡ ಕಸ್ಟಮೈಸ್ ಅವ್ರದೇ ಆದಂತ ಸೈಜ್ ಇದ್ರೆ ಅದನ್ನು ಮಾಡ್ಕೊಡ್ತೀವಿ ಸರ್. ಕಸ್ಟಮೈಸ್ ಅಲ್ಲಿ ನಾವು ಕಿಂಗು, ಎರಡು ಮಾತೇ ಇಲ್ಲ. ಅವ್ರದೇ ಆದಂತ ಏನ ಸೈಜ್ ಇದ್ರೆ ಆ ಸೈಜ್ ಹೇಳಿ ಅದಕ್ಕೆ ಮಂಚ ಆಗಿರ್ಬೋದು, ಮ್ಯಾಟ್ರಸ್ ಆಗಿರ್ಬೋದು, ಪ್ರತಿಯೊಂದು ಏನೇ ಐಟಮ್ ಆಗಲಿ, ಸೋಫಾ ಆಗಲಿ, ಪ್ರತಿಯೊಂದು ಅವ್ರ ಸೈಜ್ಗೆ ಅವ್ರ ಕಲರ್ ತಕ್ಕಾಗಿ ಮಾಡ್ಕೊಡ್ತೀವಿ ಸರ್. ಅಷ್ಟೇ ನೋಡಿ ಯಾವ ತರ ಬೇಕು. 8 ಅಡಿ 8 ಅಡಿ ಬೇಕಾ, 8 ಅಡಿ 10 ಅಡಿ ಬೇಕಾ, 8 ಅಡಿ 12 ಅಡಿ ಬೇಕಾ, ಹಾ ಎಷ್ಟು ಬೇಕಾದ್ರೂ ಮಾಡ್ತೀವಿ ಸರ್. ಇದು ಎಕ್ಸಾಂಪಲ್, ಇದು ಆಕ್ಚುಲಿ ಲೈಟ್ ಬರ್ತದೆ, ಲೈಟಿಗೆ ಬಿಚ್ಚಿಬಿಟ್ಟಿದ್ದಾರೆ ನಮ್ಮವರು, ಓಕೆನಾ. LED ಲೈಟ್ ಬರ್ತದೆ ವಿತ್ ಸ್ಟೋರೇಜ್, ಇಲ್ಲಿ ಸ್ಟೋರೇಜ್ ಬರ್ತದೆ, ಯಾವ ತರ ಬೇಕು, ಒಳಗಡೆ ಸ್ಟೋರೇಜ್ ಬರ್ತದೆ, ಕೆಳಗೆ ಮತ್ತೆ ಬಾಟಮ್ ಸ್ಟೋರೇಜ್, ಮ್ಯಾಟ್ರಸ್ ಹಾಕಿದ್ರೆ ಬಾಟಮ್ ಸ್ಟೋರೇಜ್, ಎಲ್ಲಾ ತರ ಆಪ್ಷನ್ ಕೊಟ್ಟಿದೀವಿ ಸರ್. ಅಷ್ಟೇ. ಮಂಚಗಳೆಲ್ಲ ಇನ್ನು ನೀವು ನೋಡಿ, ಇಲ್ಲಿ ಇನ್ನೂ ಡೈನಿಂಗ್ ಟೇಬಲ್ಗಳು ಇದಾವೆ. ಸೊ ಅದರಲ್ಲೂ ಮಾರ್ಬಲ್ ಇದಾವೆ, ಎಲ್ಲಾ ತರದ್ದು ಕೂಡ ಇದಾವೆ ಸರ್. ಇವುಗಳ ಬಗ್ಗೆ ಹೇಳಿ ಸರ್. ಸರ್ ಇದು ಮಾರ್ಬಲ್ ಅಂದ್ರೆ ನಾರ್ಮಲ್ ಇಲ್ಲ ಸರ್, ಪ್ಯೂರ್ ಆನೆಕ್ಸ್. ಪ್ಯೂರ್ ಆನೆಕ್ಸ್. ನಿಮ್ಗೇನು ಮೊಬೈಲ್ ಚೆಕ್ ಮಾಡಿ ಸರ್. ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಹಂಗೆ ಫ್ರೀ ಕೊಡ್ತೀನಿ ಸರ್, ತಗೊಂಡು ಹೋಗೋದು. ಖಂಡಿತ ಸರ್, ಅಲ್ಲ ಖಂಡಿತ ಸರ್, ಡೌಟ್ ಇಲ್ಲ. ಟಾರ್ಚ್ ಬೀಳಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್? ಫ್ರೀ ಮಾಡ್ಕೊಡ್ತೀನಿ. ಅದೇನು ಪ್ಯೂರ್ ಇಲ್ಲ ಅಂದ್ರೆ ಯಾರಾದ್ರೂ ಬಂದು ಇಲ್ಲಿ ತಗೊಂಡವ್ರು ಟಾರ್ಚ್ ಬಿಟ್ಟು ನೋಡಿ, ಟಾರ್ಚ್ ಏನಾದ್ರು ಬರ್ಲಿಲ್ಲ ಅಂದ್ರೆ ಫ್ರೀ ರಿಫ್ಲೆಕ್ಟ್ ಆಗೋದು ಸರ್. ಟಾರ್ಚ್ ಅಂತ ಇಡಿ ಸರ್, ಇಡಿ ಸರ್, ಖಂಡಿತ ಇರಬೇಕು. ಖಂಡಿತ ಸರ್, ಇಡಿ ಸರ್. ಬರ್ತಾನೆ ಇಲ್ಲ ಯಾಕಂತ ಹೇಳಿ ಸರ್, ಯಾಕೆ ಕೆಳಗಡೆ ವುಡ್ ಇದೆ, ವುಡ್ ಈಗ ಮಾಡಿ ಹೀಗೆ ನೋಡಿ. ಇಲ್ಲಿದೆ ನೋಡಿ, ಇಲ್ಲಿ ಕ್ವಾಲಿಟಿ ಚೆಕ್ ಮಾಡೋದು. ವುಡ್ ಇಲ್ಲದೆ ಇರೋದು ಇದೆ, ವುಡ್ ಇರೋದು ಇದೆ. ಹೌದು ಸರ್, ಆ ಥರ ಆಪ್ಷನ್ಸ್ ಇಲ್ಲಿದ್ದಾವೆ ನೋಡಿ. ಗೋಲ್ಡ್ ಪ್ಲೇಟಲ್ಲಿ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ, ಇದೆಲ್ಲ ಏನಾಗಲ್ಲ. ಅದ್ರಲ್ಲಿ ಹೆವಿ ಸೈಜ್ ಇದೆ ಸರ್. ನಾರ್ಮಲ್ ಆಗಿ 3x4 ಅದು ಇದು ಅಂತ ಮಾಡ್ತಾರೆ ಸರ್, ನಾವು 3.5x6 ಇದೆ. ಆರಾಮಾಗಿ ಅದರ ಮೇಲೆ ಕುಕ್ಕರು, ನೀವು ಪ್ಲೇಟು ಏನ್ ಬೇಕಾದ್ರೂ ಇಟ್ಕೊಂಡು ಆರಾಮಾಗಿ ಊಟ. ಒಂದು ಟೈಮ್ ಹೆಂಗೆ ಅಂದ್ರೆ ಡೈನಿಂಗ್ ಟೇಬಲ್ಗಳು ಯಾರಾದ್ರೂ ನೆಂಟ್ರಿಸ್ಟ್ರು ಅವ್ರು ಇವ್ರು ಬಂದ್ರೆ ಎಂಥ ಡೈನಿಂಗ್ ಟೇಬಲ್ ಇಟ್ಬಿಡ್ದಾನೆ ಅಂತೇಳಿ ಹೊಟ್ಟೆ ಉರ್ಕೊಂಡು ಬಿಡಬೇಕು. ಅವ್ನಿಗೆ ತರಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜಾಗನೇ ಗೊತ್ತಿಲ್ವೇ. ಅದು ಒಂದೇ ಅಲ್ಲ, ಅವ್ರ ಅಪ್ಪನಂತ ಡೈನಿಂಗ್ ಟೇಬಲ್ಗಳಿದಾವೆ ನೋಡಿ. ಟಫ್ಲನ್ ಗ್ಲಾಸ್ ತರ ಬೇಕಾ ನಿಮಗೆ ಫಿನಿಶಿಂಗು? ಸೊ ಟಚ್ ಆದ ತಕ್ಷಣ ಏನೂ ಹಾನಿ ಆಗ್ಬಾರ್ದು ನಿಮ್ಮ ಬಾಡಿಗೆ. ಅದು ಶಾರ್ಪ್ ಇರೋದಿಲ್ಲ, ಆ ಥರ ಫಿನಿಶಿಂಗ್ ಕೊಟ್ಟು ಮಾಡ್ತಾರೆ. ಮತ್ತೆ ಚೇರ್ ನೋಡ್ತಾ ಇರ್ಬೋದು, ಈ ಥರ ಡಿಸೈನ್ಸ್ ಎಲ್ಲ ಇದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟು ಇದು ಮಾರ್ಬಲ್ ಅಲ್ಲ ಸರ್? ಹೌದು ಸರ್. ಓಕೆ. ಮತ್ತೆ ಶೀಶ ಮುಟ್ಟದ್ ಬೇಕಾ, ಅದು ಕೂಡ ಇದೆ. ಸೊ ಒಂದು ಹಳೆ ಕಾಲದ ಚೇರ್ ನೋಡಿ ಸರ್, ಚೇರ್ ಎಷ್ಟು ಹೆವಿ ಇದೆ. ಚೇರ್ ನೋಡಿ ಎಷ್ಟು ಹೆವಿ ಇದೆ ಅಂದ್ಬಿಟ್ಟು ನೋಡಿ. ನಾರ್ಮಲ್ ಚೇರೇ ಇಲ್ಲ ಸರ್ ನಮ್ಮ ಹತ್ರ, ಸ್ವಲ್ಪ ಹೆವಿ ಅಷ್ಟೇ. ಡಿಸೈನ್ ಹೆವಿ ಇರಬೇಕು, ಸ್ವಲ್ಪ ಕಂಫರ್ಟ್ ಆಗಿರ್ಬೇಕು ಅಂತ. ಅಲ್ಲಿ ನೋಡಿ ಹೆಂಗಿದೆ ಡಿಸೈನ್. ನಾನು ಐರಾವತ ಬಸ್ಸಲ್ಲಿ ಹೋಗ್ತಾ ಇದೀವಿ ಅನ್ನೋ ಫೀಲ್ ಇರ್ಬೇಕು ಕುತ್ಕೊಂಡ್ರೆ. ಯಾವ್ದಪ್ಪ ಐರಾವತ ಬಸ್ತೆ ಕಿತ್ಕೊಂಡ್ಬಂದಿಟ್ಟಿದ್ದಲ್ಲ ಸೀಟ್ ಅನ್ಕೋಬೇಕು. ಇಲ್ಲಿ ನೋಡಿ ಇದೊಂಥರ ಡಿಸೈನ್. ಅಯ್ಯಪ್ಪ ಸರ್, ಇದೇನು ಕಾಲ ತೊಡೆನಾ ಸರ್ ಇದು? ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಸರ್. ಎಲ್ಲ ಒಂದೇ ತರ ಬೇಡ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದೀವಿ. ಬಟ್ ಎಲ್ಲ ಹೆವಿ ಇರ್ತಾವ ಸರ್. ಬೇಡ ನನಗೆ ಡೈನಿಂಗ್ ಟೇಬಲ್ ತಬಲಾ ತರ ಇರಬೇಕು ದೊಡ್ಡದಾಗಿ ಅಂತ ಅಂದ್ರೆ, ಸೊ ಅದು ಕೂಡ ಸಿಗುತ್ತೆ. ಕೆಲವ್ರಿಗೆ ದಪ್ಪ ಇರೋದೇ ಇಷ್ಟ, ಸೊ ಅಂತವ್ರಿಗೆ ಈ ತರ ಇದೆ. ಇದೆಯಲ್ಲ, ಎಲ್ಲ ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿರೋ ಸರ್. ಇದರಲ್ಲಿ ಒಂದೇ 1% ವುಡ್ ಮಿಕ್ಸ್ ಆಗಿಲ್ಲ, ಪ್ಯೂರ್ ಟೀಕ್ ವುಡ್. 1 ವರ್ಷ 2 ವರ್ಷ ಅಂತ ಇಲ್ಲ ಸರ್, 100 ವರ್ಷ ಹುಳ ಬರ್ಲಿ ಸರ್, ಏನೂ ಆಗಲ್ಲ. 100 ವರ್ಷ ಇದರಲ್ಲಿ ಹುಳ ಬರಲ್ಲ, ಬ್ರೇಕ್ ಆಗಲ್ಲ. ನಾನು ಗ್ಯಾರಂಟಿ ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಸರ್. ಯಾಕಂದ್ರೆ ಒಂದು ಚೂರು ಮಿಕ್ಸ್ ಆಗಿಲ್ಲ ವುಡ್ ಸರ್. 100% ಟೀಕ್ ವುಡ್ ಅಲ್ಲಿ ಆಗಿರೋ ಐಟಮ್ ಇದು. 100% ಹೌದು ಸರ್. ಸೂಪರ್. ನೋಡಿ ವುಡ್ ಅಲ್ಲಿ ಬೇಕು ಅಂದ್ರೆ ಇಲ್ಲೂ ಕೂಡ ಇಲ್ಲ, ತುಂಬಾ ಇದಾವೆ ಸರ್. 1 2 3 ಅಂತಿಲ್ಲ. ಇಲ್ಲಿ ನೋಡಿ, ಉದ್ದಕ್ಕೂ ಬೇರೆ ಡಿಸೈನು, ಬೇರೆ ಮಾಡಲ್ಲು, ಬೇರೆ ವುಡ್ಡು, ಬೇರೆ ತರ ಕ್ಲಾತ್, ಬೇರೆ ತರ ಕುಷನ್ನು, ಎಲ್ಲಾ ತರ ಆಪ್ಷನ್ ಇದೆ. ವಿತ್ ಪಿಲ್ಲೋ ಸಮೇತ ಸಿಗ್ತಾ ಇದೆ ನಿಮ್ಗೆ. ಹೌದು ಸರ್, ಕೆಲವು ಕುಷನ್ ಕೊಟ್ಟಿದೀವಿ, ಕೆಲವು ಪಿಲ್ಲೋ ಕೊಟ್ಟಿದೀವಿ. ಓಕೆನಾ. ಡೈನಿಂಗ್ ಟೇಬಲ್ ಇರ್ಬೋದು. ಇವಾಗ ಈ ಕಡೆ ತೋರಿಸಿ ಡೈನಿಂಗ್ ಟೇಬಲ್ಸ್ ಇದಾವಲ್ಲ, ಇದರಲ್ಲಿ ನಿಮ್ಗೆ 4 ಚೇರ್ ಬೇಕಾದ್ರೆ 4 ಚೇರ್ ಇದೆ, 6 ಚೇರ್ ಬೇಕಾದ್ರೆ 6 ಚೇರ್ ಇದೆ. ಓಕೆನಾ. 8 ಚೇರ್ ಬೇಕಾದ್ರೆ 8 ಚೇರ್ ಇದೆ, ರೌಂಡ್ ಬೇಕಾದ್ರೆ ರೌಂಡ್ ಇದೆ, ಓವಲ್ ಇದೆ, ಪ್ರತಿಯೊಂದು ಸರ್. ಈ ಕಡೆ ಇವಾಗ ತೋರಿಸಿ, ಇದು 12 ಲೆಗ್ ಅಂತೀವಿ. ಇದು ಇದೆಯಲ್ಲ, ಒಂದೊಂದು ಕಡೆ 3 ಲೆಗ್. ಈ ಕೆಳಗಡೆ ಇದೆ ನೋಡಿ, ಒಂದು ಕಡೆ 3 ಲೆಗ್, ಆಯ್ತಾ. 3 into 4 ಟೋಟಲ್ 12 ಲೆಗ್ ಡೈನಿಂಗ್ ಅಂತೀವಿ. ಹೆವಿ ಇರ್ತದೆ ಸರ್, ಎತ್ತಕ್ಕೂ ಆಗಲ್ಲ, ಅಷ್ಟೊಂದು ಹೆವಿ ಇರ್ತದೆ. ಅದ್ರ ಮೇಲೆ ಏನೂ ಆಗಲ್ಲ ಸರ್. ಇದ್ರ ಮೇಲೆ ಖಂಡಿತ ಏನೂ ಆಗಲ್ಲ, ಏನೂ ಆಗಲ್ಲ ಸರ್, ಏನೂ ಆಗದ್ದೇ ಇಲ್ಲ. 85 kg ವೆಯ್ಟ್ ನೋಡಿ. ಇಷ್ಟೆಲ್ಲ ಡೈನಿಂಗ್ ಟೇಬಲ್ಗಳು, ಮಂಚಗಳು ನೋಡಿದ್ರಿ. ಅದ್ರ ಜೊತೆ ವಾರ್ಡ್ರೋಬ್ ಬೇಕು ಅಂದರೆ ಅದು ಕೂಡ ಇದೆ. ಮತ್ತು ಪೂಜಾ ಮಂದಿರ್ ಬೇಕು ನನಗೆ ವುಡ್ಡಲ್ಲಿ ಅಂತಂದರೆ ಅವು ಕೂಡ ರೆಡಿ ಇರ್ತಕ್ಕಂಥವು ಇದ್ದಾವೆ. ಅದು ಡಿಫ್ರೆಂಟ್ ವೆರೈಟಿಲಿದ್ದಾವೆ ನೋಡಿ. ವಾರ್ಡ್ರೋಬ್ಗಳು ವಿತ್ ಮಿರರ್ ಬೇಕಾ, ವಿತೌಟ್ ಮಿರರ್ ಬೇಕಾ, ಸೊ ಡಬಲ್ ಡೋರ್ ಬೇಕಾ, ಟ್ರಿಬಲ್ ಡೋರ್ ಬೇಕಾ, ಎಲ್ಲ ಥರನೂ ಇದೆ. ಸೊ ಜೊತೆಗೆ ನಿಮ್ಗೆ ಏನಾದರೂ ಪಿಲ್ಲೋ ಬೇಕು, ಕುತ್ಕೊಳ್ಳೋ ಥರ ಚೇರ್ ಥರನೇ ಇರಬೇಕು, ಅವೆಲ್ಲವೂ ಆಪ್ಷನ್ಸು ಇಲ್ಲೇ ಇದೆ ಆಪಲ್ ವುಡ್ ಫರ್ನಿಚರಲ್ಲಿ. ಯಾವ ಬಡ್ಜೆಟಲ್ಲಿ ಬೇಕು, ಏನು ಬೇಕು, ಎಲ್ಲಿಗೆ ಬೇಕು ಅಂತ ಹೇಳಿ ಸರ್. ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು
ಪ್ರತಿಯೊಂದು ಫರ್ನಿಚರ್ ಅದೇನು ಆಗಿರ್ಬೋದು, ಸೆಂಟರ್ ಟೇಬಲ್ ಆಗಿರ್ಬೋದು, ಒಂದು ಪಿಲ್ಲೋ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲು, ಟಿ ವಿ ಯೂನಿಟ್ಟು, ಕಬೋರ್ಡ್ಸು, ಸೋಫಾ, ಅದು 3 ಸೀಟರ್ ಆಗಿರ್ಬೋದು, ಸೋಫಾ ಕಮ್ ಬೆಡ್ ಆಗಿರ್ಬೋದು, ಕಾರ್ನರ್ ಸೋಫಾ ಆಗಿರ್ಬೋದು, ಎಲ್ ಶೇಪ್ ಸೋಫಾ ಆಗಿರ್ಬೋದು, ಲಾಂಜರ್ ಸೋಫಾ ಆಗಿರ್ಬೋದು, ಮಂಚ, ಹಾಸಿಗೆ, ಪ್ರತಿಯೊಂದು A to Z ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ನಮ್ಮ ಹತ್ರ ಅವೈಲೇಬಲ್ ಇದೆ. ಅದು 1, 2, 3 ಅಂತಿಲ್ಲ, ಪಕ್ಕ ನಮ್ಮದೇ ಬ್ರಾಂಚಸ್ ಇರೋದ್ರಿಂದ ಆಲ್ಮೋಸ್ಟ್ ಕ್ವಾಲಿಟಿ ಕಡಿಮೆ ಇಲ್ಲ, ಕ್ವಾಂಟಿಟಿ ಕಡಿಮೆ ಇಲ್ಲ ಅಷ್ಟೇ. ಸೊ ನೋಡಿ, ಇಲ್ಲೇನು ನೋಡಿದ್ರು ಇಷ್ಟೆಲ್ಲ ಐಟಮು, ಒಂದೇ ಒಂದು ನಿಮಿಷ ಹಿಂಗೆ ಬಂದ್ಬಿಡಿ, ಲೈವಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೇಗ ಬನ್ನಿ. ಸೊ ನೋಡಿ ಸರ್, ಬನ್ನಿ ಸರ್. ಹಾಂ, ನೋಡಿ, ಇದು ಬಾಣಸ್ವಾಡಿ ಮೇನ್ ರೋಡು. ಸೊ ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಸೊ ಎಷ್ಟೋ ಬಿಲ್ಡಿಂಗ್ಗಳಿದ್ದಾವೆ. ಸರ್ವಿಸ್ ರೋಡಲ್ಲಿ ಬಂದರೆ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದೇ ಆ್ಯಪಲ್ ವುಡ್ ಫರ್ನಿಚರು. ಸೊ ಅಲ್ಲಿ ಲೆಫ್ಟ್ ಸೈಡ್ ಇದೆ ನೋಡಿ, ಅಲ್ಲೂ ಇದೆ. ಇವು ಟೋಟಲ್ಲು 3 ಅಂಗಡಿಗಳು ಇರ್ತಕ್ಕಂಥದ್ದು ಇವ್ರದ್ದು. ಸೊ 3ರಲ್ಲಿ ಎಲ್ಲಿಗೆ ಬಂದರೂ ಕೂಡ ನೀವು ತಗೋಬೋದು. ನಾನು ಬರೀ 3 ಅಂಗಡಿ ಅಂದರೆ 3 ಅಂಗಡಿ ಅಲ್ಲ ಸರ್, ನಮ್ಮದು ಬಾಣಸ್ವಾಡಿಲಿ 5 ಅಂಗಡಿಗಳು ಇಟ್ಟಿರೋದು. ಆ ಕಡೆಗೆ ಹೋದ್ರೆ ನಮ್ಮ ಅಂಗಡಿಗೆ ಬರಬೇಕು, ಈ ಕಡೆಗೆ ಬಂದರೂ ನಮ್ಮ ಅಂಗಡಿಗೆ ಬರಬೇಕು. ಕಲೆಕ್ಷನ್ ನೋಡಿ ವಾಪಸ್ ಹೋಗಲೇಬಾರ್ದು. ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಸರ್, ಇಡೀ ಕರ್ನಾಟಕದಲ್ಲಿ ಫರ್ನಿಚರ್ ಎಲ್ಲಿ ಸಿಗೋದು, ಹೆಚ್ಚಿಗೆ ಕ್ವಾಲಿಟಿ ಎಲ್ಲಿ ಸಿಗೋದು, ಕ್ವಾಂಟಿಟಿ ಎಲ್ಲಿ ಸಿಗೋದು ಅಂದರೆ ಬಾಣಸ್ವಾಡಿನಲ್ಲೇ. ಬಾಣಸ್ವಾಡಿ ನಂಬರ್ 1 ಮಾರ್ಕೆಟು ಕರ್ನಾಟಕಕ್ಕೆ ಫರ್ನಿಚರ್ಗೆ. ಅದರಲ್ಲಿ ಈ ಮಾರ್ಕೆಟಲ್ಲೇ ನಮ್ದು 5 ಅಂಗಡಿ ಇದೆ. ಮಾರ್ಕೆಟಲ್ಲೇ 5 ಅಂಗಡಿ ಇದೆ. ಒಂದು ಗ್ರ್ಯಾಂಡ್ವುಡ್ ಫರ್ನಿಚರ್ ಅಂತ, ಫರ್ನಿಚರ್ ಸ್ಟುಡಿಯೋ ಅಂತ, ಫರ್ನಿಚರ್ ಪ್ಲಾನೆಟ್ ಅಂತ, ಆಪಲ್ ವುಡ್ ಫರ್ನಿಚರ್ ಅಂತ, ಗ್ರೀನ್ವುಡ್ ಫರ್ನಿಚರ್. ಟೋಟಲ್ ಇಲ್ಲೇ 5 ಬ್ರಾಂಚ್ ಇದೆ. ಇದು ಬಿಟ್ಟು ನಮ್ಮದು ಬೆಳ್ಳಂಡೂರಲ್ಲಿದೆ, ಸಜ್ಜಾಪುರಲ್ಲಿದೆ. ಟೋಟಲ್ 7 ಬ್ರಾಂಚಸ್ ಇದೆ. ಫ್ಯಾಕ್ಟ್ರಿಗೆ ಬಿಟ್ಟು ನಮ್ಮದೇ ಫ್ಯಾಕ್ಟ್ರಿಗಳಿದ್ದಾವೆ, ನಮ್ಮದೇ ವೇರ್ ಹೌಸ್ಗಳು ಇದ್ದಾವೆ. ಅದು ಬಿಟ್ಟು ನಿಮಗೆ ನೋಡೋಕ್ಕೆ ಇಷ್ಟೊಂದು ಸ್ಪೇಸಲ್ಲಿ ನಿಮಗೆ ಸಿಗ್ತದೆ. ಸೂಪರ್. ನೋಡಿ, ಇವರು ಆಲ್ ಓವರ್ ಕರ್ನಾಟಕದಾದ್ಯಂತ ಫರ್ನಿಚರ್ಗಳ ಮೇಳ ಅಂತಲೂ ಮಾಡ್ತಾ ಇರ್ತಾರೆ. ರೀಸೆಂಟಾಗಿ ದಾವಣಗೆರೆ ಮುಗಿಸಿದ್ರು, ಮತ್ತು ಬೆಳಗಾಂ ಮುಗಿಸಿದ್ರು, ಮೈಸೂರು ಮುಗಿಸಿದ್ರು, ತುಮಕೂರು, ಕೋಲಾರ, ಇನ್ನು ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಬಂದು ಫರ್ನಿಚರ್ ಮೇಳನೂ ಮಾಡ್ತಾರೆ. ಇವ್ರ ಟೀಮ್ ಆಲ್ ಓವರ್ ಕರ್ನಾಟಕದಾದ್ಯಂತ ಇರ್ತಾರೆ. ಯಾರಿಗಾದ್ರೂ ಬೇಕಾಯ್ತಂದ್ರೆ ಫೋನ್ ಮಾಡ್ಕೊಳ್ಳಿ, ರೀಸೆಂಟಾಗಿ ಯಾವುದಿದೆ ಸರ್ ಮೇಳ ಅಂತೇಳಿ. ನಿಮ್ಗೆ ಇನ್ನೂ ಬೆಸ್ಟ್ ಆಫರಲ್ಲಿ ಸಿಗ್ತದೆ.